ಯೆಹೋವನೇ, ನಾನು ನಿನ್ನ ನೀತಿ ವಿಧಿಗಳನ್ನು ಅನುಸರಿಸಿದ್ದೇನೆ. ಬಲಾತ್ಕಾರಿಗಳಿಗೆ ನನ್ನನ್ನು ಒಪ್ಪಿಸಬೇಡ. ನಿನ್ನ ಸೇವಕನ ಮೇಲಿಗಾಗಿ ಹೊಣೆಗಾರನಾಗು. ಗರ್ವಿಷ್ಠರು ನನ್ನನ್ನು ಬಾಧಿಸದಿರಲಿ. ನಿನ್ನ ರಕ್ಷಣೆಯನ್ನು, ನಿನ್ನ ನೀತಿಯುಳ್ಳ ನುಡಿಯು ನೆರವೇರುವುದನ್ನು ನಿರೀಕ್ಷಿಸುತ್ತಾ ನನ್ನ ದೃಷ್ಟಿ ಮೊಬ್ಬಾಯಿತು. ನಿನ್ನ ಸೇವಕನನ್ನು ಕೃಪೆಯಿಂದ ನಡೆಸು. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನಾನು ನಿನ್ನ ಸೇವಕನು. ನಿನ್ನ ಕಟ್ಟಳೆಗಳನ್ನು ತಿಳಿದುಕೊಳ್ಳುವಂತೆ ವಿವೇಕವನ್ನು ದಯಪಾಲಿಸು. ಯೆಹೋವನೇ, ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದದ್ದೇ. ನಿನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಾರೆ. ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ನನಗೆ ಬಹುಪ್ರಿಯವಾಗಿವೆ. ನಿಜವಾಗಿ ನಿನ್ನ ಎಲ್ಲ ನಿಯಮಗಳು ನ್ಯಾಯವಾಗಿವೆ ಎಂದು ಒಪ್ಪಿಕೊಂಡಿದ್ದೇನೆ. ಎಲ್ಲ ಮಿಥ್ಯಾ ಮಾರ್ಗಗಳನ್ನು ಹಾಗೆ ಮಾಡುತ್ತೇನೆ. ಹಾಲೆಲೂಯಾ, ಆಮೆನ್. ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿನ್ ಶಕ್ತಿಯ ತೋರ್ವದು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. 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 ದೇವರೇ, ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿನ್ ಶಕ್ತಿಯ ತೋರ್ವದು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ, ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು. ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ನ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ನ ಪಾಪ ತೊಳೆದನು. ತಂದೆಯ ನೋಡು, ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ನ ಪಾಪದ ಭಾರ ಹೊತ್ತು
ರಕ್ತ ಸುರಿಸಿ ನನ್ನ ಪಾಪ ತೊಳೆದನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ನ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ನಿಮಗೆ ವಂದನೆ. ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ, ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ, ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ, ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ, ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ
ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿಮಗೆ ವಂದನೆ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೆ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ ನಡುವೆ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೆ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಗಣಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಗಣಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ದೀಪಸ್ತಂಭ ನಡುವೆ, ಏಳು ದೀಪಸ್ತಂಭ
ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ ನಡುವೆ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗ ದೇವನೇ, ರತಿ ಪರಿಶುದ್ಧನೇ. ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗ ದೇವನೇ, ಅತಿ ಪರಿಶುದ್ಧನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, ಹಾಲೆಲೂಯಾ. ಯಜ್ಞದ ಕುರಿಯ, ಯಜ್ಞದ ಕುರಿಯ ದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ. ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ. ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ. ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ
ಬಲವು ಯೇಸುವೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ, ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. Hallelujah, ಆಮೆನ್. ಯೇಸುವೇ ಸ್ತೋತ್ರ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ನಾವು 2026ನೇ ವರ್ಷದ 7ನೇ ತಿಂಗಳಾದ ಜುಲೈ ತಿಂಗಳಿಗೆ ಪ್ರವೇಶಿಸಿದ್ದೇವೆ. ಇವತ್ತು ದೇವರ ಸನ್ನಿಧಾನದಲ್ಲಿ 7ನೇ ತಿಂಗಳ ಮೊದಲ ವಾರದಲ್ಲಿ ಕುಳಿತುಕೊಂಡಿರುವುದಕ್ಕೆ ಸಂತೋಷ ಪಡುವವರು ಎಷ್ಟು ಜನ? ಆಮೆನ್. ಹಾಲೆಲೂಯ. 7 ಎಂಬುದು ಯಾವಾಗಲೂ ಸಂಪೂರ್ಣ ವಿಶ್ರಾಂತಿಯನ್ನು ಸೂಚಿಸುತ್ತದೆ. ಇದು ಪುನರ್ಸ್ಥಾಪನೆಯನ್ನು ಸೂಚಿಸುತ್ತದೆ. ಹಾಲೆಲೂಯ. ಆಮೆನ್. ಕರ್ತನಿಂದ ಬರುವ ವಿಶ್ರಾಂತಿಗೆ ನೀವು ಪ್ರವೇಶಿಸುವಂತಾಗಲಿ. ಆಮೆನ್. ಪ್ರತಿಯೊಂದು ಯಾತನೆ, ಪ್ರತಿಯೊಂದು ಚಿಂತೆ, ಪ್ರತಿಯೊಂದು ಆತಂಕವು ನಿಮ್ಮನ್ನು ಬಿಟ್ಟು ಹೋಗಲಿ. ಹಾಲೆಲೂಯ. ಈ ತಿಂಗಳಲ್ಲಿ ಮತ್ತು ಇಡೀ ವರ್ಷವು ದೇವರು ನಿಮಗೆ ಅಲೌಕಿಕ ವಿಶ್ರಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಾಕ್ಯ 22. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಕೇಳಿರಿ. ನಜರೇತನ ಯೇಸು ಇದ್ದಾನಲ್ಲ, ನಿಮಗೂ ತಿಳಿದಿರುವಂತೆ ದೇವರು ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆಮೆನ್. ಹಾಲೆಲೂಯ. ನಜರೇತಿನ ಯೇಸು ದೇವರಿಂದಲೇ ಪ್ರಮಾಣೀಕರಿಸಲ್ಪಟ್ಟ ಮನುಷ್ಯನು. ಇದು ನನ್ನ ಅತ್ಯಂತ ಮೆಚ್ಚಿನ ವಾಕ್ಯಗಳಲ್ಲಿ ಒಂದಾಗಿದೆ. ಇಂದು ಆ ಮನುಷ್ಯನು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ದೇವರಿಂದಲೇ ಅಂಗೀಕರಿಸಲ್ಪಟ್ಟ, ದೇವರಿಂದಲೇ ಪ್ರಮಾಣೀಕರಿಸಲ್ಪಟ್ಟ ಪರಿಪೂರ್ಣ ಮನುಷ್ಯನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಸೂಚಕ ಕಾರ್ಯಗಳನ್ನು, ಅದ್ಭುತಗಳನ್ನು ಮತ್ತು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಹಾಲೆಲೂಯ. ಆಮೆನ್. ಯೇಸು ನಮ್ಮ ಮಧ್ಯಕ್ಕೆ ಬಂದಾಗ ಆತನು ಬರಿದಾಗಿ ಹಿಂತಿರುಗುವುದಿಲ್ಲ. ಆತನು ಏನನ್ನಾದರೂ ಮಾಡಿಯೇ ಹೋಗುತ್ತಾನೆ.
ಆತನು ಸೂಚಕ ಕಾರ್ಯಗಳನ್ನು, ಅದ್ಭುತಗಳನ್ನು ಮತ್ತು ಮಹತ್ ಕಾರ್ಯಗಳನ್ನು ಮಾಡುವ ದೇವ ಮನುಷ್ಯನು. ಹಾಲೆಲೂಯ, ಆಮೆನ್. ಮತ್ತಾಯನ ಸುವಾರ್ತೆ ಅಧ್ಯಾಯ 3 ವಾಕ್ಯ 16. ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನೀರಿನಿಂದ ಮೇಲಕ್ಕೆ ಬಂದ ಕೂಡಲೇ ಇಗೋ, ಆತನಿಗಾಗಿ ಪರಲೋಕವು ತೆರೆಯಿತು ಮತ್ತು ದೇವರ ಆತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿದು ಬರುವುದನ್ನು ಕಂಡನು. ಆಮೆನ್. ಇದು ತಂದೆಯಾದ ದೇವರಿಂದ ಬಂದ ದೃಢೀಕರಣ. ಯೇಸು ಮನುಷ್ಯರ ಒಪ್ಪಿಗೆಯನ್ನು ಹುಡುಕಲಿಲ್ಲ. ಜನರು ತನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಆತನು ಕಾಳಜಿ ವಹಿಸಲಿಲ್ಲ. ಆತನ ದೃಷ್ಟಿ ಸಂಪೂರ್ಣವಾಗಿ ತಂದೆಯಾದ ದೇವರ ಮೇಲಿತ್ತು. ತಂದೆಯೇ ತನ್ನನ್ನು ದೃಢೀಕರಿಸುವವರೆಗೂ, ಉನ್ನತಿಗೆ ಏರಿಸುವವರೆಗೂ ಮತ್ತು ಗೌರವಿಸುವವರೆಗೂ ಆತನು ಕಾಯುತ್ತಿದ್ದನು. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಯೇಸು ದೀಕ್ಷಾ ಸ್ನಾನ ಹೊಂದಿದ ತಕ್ಷಣ ಪರಲೋಕವು ತೆರೆಯಲ್ಪಟ್ಟಿತು, ದೇವರ ಆತ್ಮವು ಪಾರಿವಾಳದಂತೆ ಇಳಿಯಿತು ಮತ್ತು ಪರಲೋಕದಿಂದ ಧ್ವನಿ ಕೇಳಿ ಬಂತು. ಆಮೆನ್. ಹಾಲೆಲೂಯ. ಇವನು ನನ್ನ ಪ್ರಿಯ ಪುತ್ರನು, ಇವನಲ್ಲಿ ನಾನು ಬಹಳ ಸಂತುಷ್ಟನಾಗಿದ್ದೇನೆ. ಆಮೆನ್. ದೇವರಿಂದಲೇ ಪ್ರಮಾಣೀಕರಿಸಲ್ಪಟ್ಟ ಮನುಷ್ಯನು, ತಂದೆಯಾದ ದೇವರ ಮುದ್ರೆಯನ್ನು ಹೊಂದಿದ ಮನುಷ್ಯನು. ಹಾಲೆಲೂಯ. ನಿಮಗೆಲ್ಲರಿಗೂ ಅಟೆಸ್ಟೇಷನ್, ಪ್ರಮಾಣೀಕರಣ ಅಂದರೆ ಏನು ಎಂಬುದು ಗೊತ್ತಿದೆ. ಒಂದು ಪ್ರಮಾಣ ಪತ್ರವು ಮಾನ್ಯವಾಗಬೇಕಾದರೆ ಅದಕ್ಕೆ ಅಧಿಕಾರ ಹೊಂದಿದ ಸಂಸ್ಥೆಯ ಅಥವಾ ಸರಕಾರದ ಪ್ರಮಾಣ ಬೇಕಾಗುತ್ತದೆ. ಆ ಮುದ್ರೆ ಬಹಳ ಮುಖ್ಯ. ಇಲ್ಲದಿದ್ದರೆ ಅದು ಅಮಾನ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಯೇಸು ದೇವರಿಂದಲೇ ಪ್ರಮಾಣಿಸಲ್ಪಟ್ಟನು. ಆಮೆನ್. ನಾವು ಎಲ್ಲರೂ ಮನುಷ್ಯರಿಂದ ಶಿಫಾರಸುಗಳನ್ನು ಹುಡುಕುತ್ತೇವೆ, ಸಂಪರ್ಕಗಳನ್ನು ಹುಡುಕುತ್ತೇವೆ. ನಮ್ಮನ್ನು ಉತ್ತೇಜಿಸುವವರು, ನಮ್ಮನ್ನು ಒಳ್ಳೆಯವರಂತೆ ತೋರಿಸುವವರನ್ನು ಹುಡುಕುತ್ತೇವೆ. ಆದರೆ ಯೇಸು ಮಾತ್ರ ತಂದೆಯಾದ ದೇವರ ದೃಢೀಕರಣವನ್ನೇ ಹುಡುಕಿದನು. ಆತನಿಗೆ ಮುಖ್ಯವಾಗಿದ್ದದ್ದು ಒಂದೇ, ತಂದೆಯಾದ ದೇವರ ಅಂಗೀಕರಣ, ಪರಲೋಕದ ಅನುಮೋದನೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಈಗ ಲೂಕನ ಸುವಾರ್ತೆಯಲ್ಲಿಯೂ ಇದೇ ಘಟನೆಯನ್ನು ನೋಡೋಣ. ಲೂಕನ ಸುವಾರ್ತೆ ಅಧ್ಯಾಯ 3ರಲ್ಲಿ ಯೇಸುವಿನ ದೀಕ್ಷಾ ಸ್ನಾನದ ಘಟನೆಯನ್ನು ಓದುತ್ತೇವೆ. ಅಲ್ಲಿ ದೇವರ ಧ್ವನಿ ಆತನನ್ನು ದೃಢೀಕರಿಸುತ್ತದೆ. ಆದರೆ ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 41ರಿಂದ ನಾವು ಕೇವಲ 12 ವರ್ಷದ ಬಾಲಕನಾದ ಯೇಸುವನ್ನು ನೋಡುತ್ತೇವೆ. ಪಾಸ್ಕ ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಹೋದಾಗ ಮರಿಯಳು ಮತ್ತು ಯೋಸೇಫನು ಯೇಸುವನ್ನು ಕಳೆದುಕೊಳ್ಳುತ್ತಾರೆ. ಹುಡುಕುತ್ತಾ ಬಂದಾಗ ಆತನು ದೇವಾಲಯದಲ್ಲಿ ಧರ್ಮೋಪದೇಶಕರ ಮಧ್ಯದಲ್ಲಿ ಕುಳಿತು ಅವರ ಮಾತುಗಳನ್ನು ಕೇಳುತ್ತಾ ಅವರಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದನು. 47ನೇ ವಾಕ್ಯವು ಹೇಳುತ್ತದೆ, ಆತನ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಜ್ಞಾನವನ್ನು, ಆತನ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಆ 12 ವರ್ಷದ ಯೇಸುವಿನ ತಿಳುವಳಿಕೆ, ಜ್ಞಾನ ಮತ್ತು ಉತ್ತರಗಳು ಧರ್ಮಶಾಸ್ತ್ರ ಬೋಧಕರನ್ನೇ ಬೆರಗುಗೊಳಿಸಿದವು. 51ನೇ ವಾಕ್ಯ ಹೇಳುತ್ತದೆ,
ಅವರೊಂದಿಗೆ ನಜರೇತಿಗೆ ಬಂದು ಅವರಿಗೆ ವಿಧೇಯನಾಗಿದ್ದನು. ನಂತರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಯೇಸು ಜ್ಞಾನದಲ್ಲಿಯೂ ದೇಹದ ಬೆಳವಣಿಗೆಯಲ್ಲಿಯೂ ಹೆಚ್ಚುತ್ತಾ ಬಂದನು. ಆಮೇನ್. ನಾನು ಯೋಚಿಸುತ್ತಿದ್ದೆ, ಆ 12 ವರ್ಷದ ಯೇಸುವಿಗೆ ಅದು ಎಷ್ಟು ಕಷ್ಟಕರವಾಗಿರಬಹುದು. ಆತನು ಧಾರ್ಮಿಕ ವಲಯದಲ್ಲಿ ಅಸಾಧಾರಣ ಪ್ರತಿಭೆಯ ಬಾಲಕನಾಗಿ ಪ್ರಸಿದ್ಧನಾಗಬಹುದಿತ್ತು. ಎಲ್ಲರೂ ಹುಡುಕುವ ಉಪನ್ಯಾಸಕರಾಗಬಹುದಿತ್ತು. ಸರಿಯಲ್ಲವೇ? ಆಮೇನ್. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಿನಲ್ಲಿ ಒಂದು ವಿಡಿಯೋ ನೋಡಿದೆ. 14 ವರ್ಷದ ಬಾಲಕನು ತನ್ನ ವಿದ್ಯಾಭ್ಯಾಸವನ್ನು ತುಂಬ ಬೇಗ ಮುಗಿಸಿ ಸ್ವಂತ ಸ್ಟಾರ್ಟಪ್ ಆರಂಭಿಸಿ 14ನೇ ವಯಸ್ಸಿನಲ್ಲಿ CEO ಆಗಿದ್ದ. ಬುರ್ಜ್ ಖಲೀಫಾದಲ್ಲಿ ತನ್ನ ಕಚೇರಿ, ಪೋರ್ಷೆ ಕಾರು, ಚಾಲಕ, ಸೇವಕ ಎಲ್ಲವನ್ನೂ ಅವನು ಹೊಂದಿದ್ದ. ಯೇಸುವಿಗೂ ಅದಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯ ಇತ್ತು. ಧರ್ಮಶಾಸ್ತ್ರ ಬೋಧಕರಿಗಿಂತ ಹೆಚ್ಚಿನ ತಿಳುವಳಿಕೆ ಇತ್ತು. ಆತನು ಬಯಸಿದ್ದರೆ ಅಂದಿನ ಅತ್ಯಂತ ಪ್ರತಿಭಾವಂತ ಯುವ ಧಾರ್ಮಿಕ ನಾಯಕನಾಗಿ ಪ್ರಸಿದ್ಧವಾಗಬಹುದಿತ್ತು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ಅವರೊಂದಿಗೆ ನಜರೇತಿಗೆ ಹೋಗಿ ಅವರಿಗೆ ವಿಧೇಯನಾಗಿದ್ದನು. ಆಮೇನ್. ಹಾಲೆಲೂಯ. ತನ್ನಲ್ಲಿದ್ದ ಮಹತ್ವವನ್ನು ಆತನು ತಿಳಿದಿದ್ದನು. ತನ್ನ ಸಾಮರ್ಥ್ಯವನ್ನು ಆತನು ತಿಳಿದಿದ್ದನು. ತನ್ನ ಕರೆಯನ್ನು ಆತನು ತಿಳಿದಿದ್ದನು. ತನ್ನ ಗಮ್ಯವನ್ನು, ನಿರ್ದಿಷ್ಟ ಗುರಿಯನ್ನು ಆತನು ತಿಳಿದಿದ್ದನು. ಆಮೇನ್. ಆದರೂ ಆತನು ಯಾರೂ ಗಮನಿಸದ ನಜರೇತ್ ಎಂಬ ಸಣ್ಣ ಊರಿಗೆ ಹಿಂತಿರುಗಿ, ದೇವರ ವಾಕ್ಯ ಹೇಳುತ್ತದೆ, ತನ್ನ ತಂದೆ ತಾಯಿಗಳಿಗೆ ಆತನು ವಿಧೇಯನಾಗಿ ಜೀವಿಸಿದನು. ಅಲ್ಲಿಂದ ಯೇಸುವಿನ ದೀಕ್ಷಾ ಸ್ನಾನದವರೆಗೆ ಬೈಬಲ್ನಲ್ಲಿ ಕೇವಲ ಸುಮಾರು 20 ವಚನಗಳು ಮಾತ್ರ ಇವೆ. ಆದರೆ ನಿಜ ಜೀವನದಲ್ಲಿ ಅದು 18 ವರ್ಷಗಳು. 12 ವರ್ಷದ ಬಾಲಕನಿಂದ 30 ವರ್ಷದವರೆಗೆ 18 ವರ್ಷಗಳ ಕಾಲ ತನ್ನ ಮಹತ್ವವನ್ನು ತಿಳಿದಿದ್ದರೂ, ತನ್ನ ಕರೆಯನ್ನು ತಿಳಿದಿದ್ದರೂ, ಸ್ವರ್ಗೀಯ ಪಿತನ ಮಗನೆಂದು ತಿಳಿದಿದ್ದರೂ ಆತನು ವಿನಯದಿಂದ ವಿಧೇಯನಾಗಿ ಬದುಕಿದನು. ಹಾಲೆಲೂಯ. ಕೆಲವೊಮ್ಮೆ ಮಹತ್ವವನ್ನು ಪ್ರದರ್ಶಿಸಬಾರದು, ಅದು ಸರಿಯಾದ ಸಮಯದಲ್ಲಿ ಪ್ರಕಟವಾಗಬೇಕು. ಆಮೇನ್. ಹಾಲೆಲೂಯ. ಮಹತ್ವವು ತೋರಿಸಿಕೊಳ್ಳುವುದಕ್ಕಲ್ಲ, ದೇವರು ಪ್ರಕಟಿಸುವುದಕ್ಕಾಗಿದೆ. ಆಮೇನ್. ಮಹತ್ವವನ್ನು ಕೈ ಬೆರಳಲ್ಲಿ ತೊಟ್ಟುಕೊಂಡು ಪ್ರದರ್ಶಿಸಬೇಡಿರಿ. ಹಾಲೆಲೂಯ. ಯೇಸು ಕೂಡ ಅದನ್ನೇ ಮಾಡಿದ. ಆತನು ತನ್ನ ಜನ್ಮದ ಬಗ್ಗೆ ಅಥವಾ ತಾನು ಯಾರೆಂಬುದರ ಬಗ್ಗೆ ಎಂದಿಗೂ ಹೆಮ್ಮೆ ಪಡಲಿಲ್ಲ. ಹಾಲೆಲೂಯ. ಆಮೇನ್. ಬದಲಾಗಿ ಆತನು ತನ್ನ ಮನೆಗೆ ಹಿಂತಿರುಗಿ ತನ್ನ ತಂದೆ ತಾಯಿಗಳಿಗೆ ವಿಧೇಯನಾದನು. ತನ್ನ ತಂದೆಯಿಂದ ಮರಕೆಲಸದ ಕೌಶಲ್ಯವನ್ನು ಕಲಿತನು. 30 ವರ್ಷದವರೆಗೆ ತನ್ನ ತಂದೆಯ ಸಣ್ಣ ಮರಕೆಲಸದ ಅಂಗಡಿಯನ್ನು ನೋಡಿಕೊಂಡನು. ಆಮೇನ್. 18 ವರ್ಷಗಳು. ಯೇಸುವಿನ ಸಿದ್ಧತೆ ಸಾರ್ವಜನಿಕ ವೇದಿಕೆಯಲ್ಲಿ ನಡೆಯಲಿಲ್ಲ. ಅದು ಗುಪ್ತವಾದ ಜೀವನದಲ್ಲಿ ಯಾರಿಗೂ ಕಾಣದ ಸ್ಥಳದಲ್ಲಿ ನಡೆಯಿತು. ಆಮೇನ್. ಯೇಸು ಜನರ ಮುಂದೆ ಸಿದ್ಧನಾಗಲಿಲ್ಲ. ಆತನು ಏಕಾಂತದಲ್ಲಿ ದೇವರ ಸನ್ನಿಧಿಯಲ್ಲಿ ಸಿದ್ಧನಾದನು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿಯೂ ನೀವು
ಮರೆ ಮಾಡಲ್ಪಟ್ಟಂತಿರುವ ಕಾಲ ಬರುತ್ತದೆ. ದೇವರು ನಿಮ್ಮನ್ನು ಕರೆದದ್ದು ತಪ್ಪಾಗಿತ್ತೇನೋ ಎಂದು ನಿಮಗೆ ಅನಿಸಬಹುದು. ನಿಮ್ಮ ಜೀವನದ ವೇಗ ಕಡಿಮೆ ಆಗಬಹುದು. ನಿಮ್ಮೊಳಗಿರುವ ಮಹತ್ವ, ಸಾಮರ್ಥ್ಯ ಮತ್ತು ದೇವರು ಕೊಟ್ಟ ಗುರಿ ಎಲ್ಲವೂ ನಿದ್ರಾವಸ್ಥೆಗೆ ಹೋಗಿದೆ ಎಂದು ತೋರಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ದೇವರು ಇನ್ನೂ ನಿಯಂತ್ರಣದಲ್ಲಿದ್ದಾನೆ. ಆಮೆನ್, ಹಾಲೆಲೂಯ. ನಿಮ್ಮ ಜೀವನದೊಂದಿಗೆ ಆತನು ಏನು ಮಾಡುತ್ತಿದ್ದಾನೆ ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತಿದೆ. ನಾವು ದೇವರನ್ನು ನಂಬಬೇಕು. ದೇವರು ನನ್ನ ಜೀವನವನ್ನು ಎಂದಿಗೂ ತಪ್ಪಾಗಿ ನಿರ್ವಹಿಸುವುದಿಲ್ಲ. ಹಾಲೆಲೂಯ, ಆಮೆನ್. ಪರಮಗೀತೆ ಅಧ್ಯಾಯ 2 ವಾಕ್ಯ 14. ಬಂಡೆಯ ಬಿರುಕುಗಳಲ್ಲಿಯೂ ಸಂದುಗಳ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪವನ್ನು ನನಗೆ ತೋರಿಸು, ನಿನ್ನ ಧ್ವನಿಯನ್ನು ಕೇಳಿಸು. ಯಾಕೆಂದರೆ ನಿನ್ನ ಸ್ವರ ಎಷ್ಟೋ ಇಂಪು, ನಿನ್ನ ರೂಪವು ಎಷ್ಟೋ ಅಂದ. ಹಾಲೆಲೂಯ, ಆಮೆನ್. ದೇವರು ನಿಮ್ಮನ್ನು ವೇದಿಕೆಯ ಮೇಲೆ ಮಾತ್ರ ಹುಡುಕುವುದಿಲ್ಲ. ನೀವು ಜನಪ್ರಿಯರಾಗಿರುವಾಗ ಮಾತ್ರ ಆತನು ನಿಮ್ಮನ್ನು ನೋಡುವುದಿಲ್ಲ. ನೀವು ಯಶಸ್ಸಿನ ತುದಿಯಲ್ಲಿರುವಾಗ ಮಾತ್ರ ಆತನು ನಿಮ್ಮನ್ನು ಹುಡುಕುವುದಿಲ್ಲ. ದೇವರು ನಿಮ್ಮನ್ನು ಬಂಡೆಯ ಸೀಳುಗಳಲ್ಲಿ ಹುಡುಕುತ್ತಾನೆ. ಯಾರಿಗೂ ಕಾಣದ ಆ ಗುಪ್ತ ಸ್ಥಳದಲ್ಲಿ ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸುವ ಸ್ಥಳದಲ್ಲಿ, ನೀವು ಏಕಾಂಗಿಯಾಗಿದ್ದೀರಿ ಎಂದು ಅನಿಸುವ ಕ್ಷಣದಲ್ಲಿ, ಅಲ್ಲಿಯೇ ದೇವರು ನಿಮ್ಮ ಮುಖವನ್ನು ಹುಡುಕುತ್ತಾನೆ. ಅಲ್ಲಿಯೇ ಆತನು ನಿಮ್ಮ ಧ್ವನಿಯನ್ನು ಕೇಳಲು ಕಾಯುತ್ತಾನೆ. ಹಾಲೆಲೂಯ. ಆತನು ಹೇಳುತ್ತಾನೆ, ನಿನ್ನ ಮುಖವನ್ನು ನನಗೆ ತೋರಿಸು, ನಿನ್ನ ಧ್ವನಿ ಮಧುರವಾಗಿದೆ, ನಿನ್ನ ಮುಖ ಸುಂದರವಾಗಿದೆ. ಆಮೆನ್, ಹಾಲೆಲೂಯ. ಆ ಗುಪ್ತ ಸ್ಥಳವೇ ದೇವರು ನಿಮ್ಮನ್ನು ರೂಪಿಸುವ ಸ್ಥಳ. ಅಲ್ಲಿಯೇ ಕುಂಬಾರನು ಮಣ್ಣಿನ ಪಾತ್ರೆಯನ್ನು ರೂಪಿಸುವಂತೆ ದೇವರ ಕೈ ನಿಮ್ಮ ಜೀವನದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಹಾಲೆಲೂಯ. ಆತನ ಕೈ ನಿಮ್ಮನ್ನು ನಿಧಾನವಾಗಿ ರೂಪಿಸುತ್ತದೆ. ಆತನ ಕೈ ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ಆತನ ಕೈ ನಿಮ್ಮನ್ನು ಬದಲಾಯಿಸುತ್ತದೆ. ಆಮೆನ್, ಹಾಲೆಲೂಯ. ಆ ಗುಪ್ತ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು ತನ್ನ ಉಪಯೋಗಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಾನೆ. ಆಮೆನ್. ಕೆಲವೊಮ್ಮೆ ನಾವು ನಮ್ಮ ಪ್ರತಿಭೆ, ಸಾಮರ್ಥ್ಯ, ಆಕರ್ಷಕ ವ್ಯಕ್ತಿತ್ವ ಅಥವಾ ಕೌಶಲ್ಯದ ಮೇಲೆ ಹೆಚ್ಚು ಭರವಸೆ ಇಡುತ್ತೇವೆ. ಆದರೆ ದೇವರ ದೃಷ್ಟಿಯಲ್ಲಿ ಇವುಗಳಿಗೆ ಯಾವುದೇ ಬೆಲೆ ಇಲ್ಲ. ಪ್ರತಿಭೆ ಇದ್ದರೂ ದೇವರ ರಾಜ್ಯಕ್ಕೆ ಉಪಯೋಗವಾಗದ ಪಾತ್ರೆಯಾಗಿದ್ದರೆ ಅದರಿಂದ ಪ್ರಯೋಜನವಿಲ್ಲ. ಆದುದರಿಂದ ಆ ಗುಪ್ತ ಸ್ಥಳದಲ್ಲಿಯೇ ದೇವರ ಕೈ ನಿಮ್ಮನ್ನು, ನಮ್ಮನ್ನು ಮರುರೂಪಿಸಿ ತನ್ನ ರಾಜ್ಯಕ್ಕೆ ಯೋಗ್ಯವಾದ ಪಾತ್ರೆಯನ್ನಾಗಿ ಮಾಡುತ್ತಾನೆ. ಆಮೆನ್, ಹಾಲೆಲೂಯ. ಆ ಗುಪ್ತ ಸ್ಥಳದಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದು ಬಹಳ ಮುಖ್ಯ. ಮರೆಮಾಡಲ್ಪಟ್ಟಿರುವ ಆ ಸಮಯದಲ್ಲಿ, ಏಕಾಂತದಲ್ಲಿರುವ ಆ ಸಮಯದಲ್ಲಿ, ಕಷ್ಟಕರವಾದ ಹಂತದಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ಎಂಬುದನ್ನು ದೇವರು ಗಮನಿಸುತ್ತಾರೆ. ಸಾಮಾನ್ಯವಾಗಿ ಜನರು ಇಂತಹ ಕಠಿಣ ಸಮಯಕ್ಕೆ ಬಂದಾಗ ಅವರ ಆತ್ಮಿಕ ಬೆಳವಣಿಗೆ ನಿಂತು ಹೋಗುತ್ತದೆ ಅಥವಾ ಕುಂಟುತ್ತದೆ. ಅಲ್ಲಿಂದಲೇ ಅನೇಕರು ನಿರುತ್ಸಾಹಗೊಳ್ಳುತ್ತಾರೆ, ನಿರಾಸೆಗೆ ಒಳಗಾಗುತ್ತಾರೆ ಮತ್ತು ದೇವರೊಂದಿಗೆ ಇರುವ ಸಂಬಂಧದಲ್ಲಿ ಮುಂದುವರಿಯುವುದನ್ನು ನಿಲ್ಲಿಸುತ್ತಾರೆ.
ಕೆಲವೊಮ್ಮೆ ದೇವರ ಸನ್ನಿಧಿಯ ಅನುಭವವೇ ಇರುವುದಿಲ್ಲ, ದೇವರ ಪ್ರೀತಿಯ ಅನುಭವವೂ ಇರುವುದಿಲ್ಲ. ನೀವು ಜೀವನದ ಒಂದು ಒಣಗಿದ ಹಂತದಲ್ಲಿ ಇದ್ದೀರಿ. ಅಂತಹ ಸಮಯದಲ್ಲೇ ಅನೇಕರು ನಿರಾಶೆಗೊಳ್ಳುತ್ತಾರೆ, ಭ್ರಮೆಗೊಳ್ಳುತ್ತಾರೆ. ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಯಶಸ್ಸನ್ನು ಅನುಭವಿಸಿದ ನಂತರ ಜೀವನದಲ್ಲಿ ಒಣಗಿದ ಅವಧಿ ಬಂದರೆ ಅಥವಾ ಕುಸಿತದ ಹಂತಕ್ಕೆ ಬಂದರೆ ಜನರು ಸುಲಭವಾಗಿ ನಿರುತ್ಸಾಹಗೊಳ್ಳುತ್ತಾರೆ. ಏನಾಯಿತು, ದೇವರು ನನ್ನನ್ನು ಮರೆತನೆ ಎಂದು ಯೋಚಿಸಲು ಆರಂಭಿಸುತ್ತಾರೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಜನರು ದೇವರ ಕಡೆ ನೋಡುವುದನ್ನು ಬಿಟ್ಟು ತಮ್ಮೊಳಗೆ ನೋಡಲು ಆರಂಭಿಸುತ್ತಾರೆ. ಸ್ವಲ್ಪ ಆತ್ಮ ಪರಿಶೀಲನೆ ಒಳ್ಳೆಯದೇ, ಅದು ಆತ್ಮ ಶೋಧನೆಗೆ ಸಹಾಯಕ. ಆದರೆ ನಿರಂತರವಾಗಿ ತನ್ನನ್ನೇ ನೋಡುತ್ತಾ ಇದ್ದರೆ ಸೈತಾನನು ಆಲೋಚನೆಗಳ ಮೂಲಕ ಕಾರ್ಯನಿರ್ವಹಿಸಲು ಆರಂಭಿಸುತ್ತಾನೆ. ಹೌದು, ಅವನು ಹೇಳುತ್ತಾನೆ, ನೀನು ವಿಫಲನಾಗಿದ್ದೀಯ, ನೀನು ಯಾವುದಕ್ಕೂ ಯೋಗ್ಯನಲ್ಲ, ದೇವರು ನಿನ್ನನ್ನು ಕೈಬಿಟ್ಟಿದ್ದಾನೆ, ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ. ಕರ್ತನು ಈಗ ನನಗೆ ತಿಳಿಸುತ್ತಿದ್ದಾನೆ, ಇಲ್ಲಿ ಕುಳಿತಿರುವ ಮೂವರು ಕಳೆದ ಒಂದು ವಾರದಲ್ಲಿ ಆತ್ಮಹತ್ಯೆಯ ಬಗ್ಗೆ ಯೋಚಿಸಿದ್ದಾರೆ. ಸಾಯುವುದೇ ಉಳಿತು ಎಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದಿದೆ. ಇಂದು ಆ ಬಂಧನವು ನಿಮ್ಮ ಮನಸ್ಸಿನಿಂದ ಮುರಿದು ಹೋಗಲಿ. ಹಾಲೆಲೂಯ, ಯೇಸುವೇ ಸ್ತೋತ್ರ. ಕೆಲವರು ತಮ್ಮ ಹಳೆಯ ಜೀವನ ಶೈಲಿಗೆ ಮರಳಲು ಪ್ರಾರಂಭಿಸುತ್ತಾರೆ, ಮದ್ಯಪಾನಕ್ಕೆ ಹಿಂತಿರುಗುತ್ತಾರೆ, ಹಳೆಯ ದೇಹ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ಕೆಲಸಗಳಿಗೆ ಮರಳುತ್ತಾರೆ, ಅಶ್ಲೀಲ ವಿಷಯಗಳನ್ನು ನೋಡಲು ಆರಂಭಿಸುತ್ತಾರೆ, ಪ್ರಾರ್ಥನೆಯನ್ನು ಬಿಟ್ಟು ಬಿಡುತ್ತಾರೆ. ಒಂದು ಸಿನಿಮಾ ಮುಗಿದ ತಕ್ಷಣ ಮತ್ತೊಂದು ಸಿನಿಮಾ, ಮತ್ತೊಂದು ಸರಣಿ ಎಂದು ಸಮಯ ಕಳೆಯಲು ಆರಂಭಿಸುತ್ತಾರೆ. ಪಟ್ಟಿ ಇನ್ನೂ ಮುಂದುವರಿಯುತ್ತದೆ. ನಿಮಗೆ ನಿಮ್ಮ ಜೀವನದಲ್ಲಿ ಅದು ಯಾವುದು ಎಂದು ಗೊತ್ತಿದೆ. ಒಂದು ಮಾತಿದೆ, ಜನರ ಮಧ್ಯದಲ್ಲಿರುವಾಗ ನಿಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳಿ, ಒಬ್ಬರೇ ಇರುವಾಗ ನಿಮ್ಮ ಆಲೋಚನೆಗಳನ್ನು ಕಾಪಾಡಿಕೊಳ್ಳಿ. ಇಂತಹ ಕಠಿಣ ಸಮಯದಲ್ಲೇ ಆಲೋಚನೆಗಳ ಯುದ್ಧ ನಡೆಯುತ್ತದೆ. ಆದರೆ ನೀವು ನಿಮ್ಮ ಆತ್ಮವನ್ನು ಕರ್ತನಿಗೆ ಒಪ್ಪಿಸಿದರೆ ಆತನು ಬೆಟ್ಟಗಳ ದೇವರಾಗಿರುವಂತೆ ಕಣಿವೆಗಳ ದೇವರೂ ಆಗಿದ್ದಾನೆ ಎಂದು ನೆನಪಿಸಿಕೊಂಡರೆ ಆತನು ನಿಮ್ಮ ಯಶಸ್ಸಿನ ದಿನಗಳಲ್ಲಿ ಮಾತ್ರ ಇರುವವನಲ್ಲ, ನಿಮ್ಮ ಸೋಲಿನ ದಿನಗಳಲ್ಲಿಯೂ ಆತನು ನಿಮ್ಮೊಂದಿಗೆ ಇದ್ದಾನೆ. ಆಮೆನ್, ಹಾಲೆಲೂಯ. ಆತನು ಬೆಟ್ಟಗಳ ಮೇಲೂ ಇದ್ದಾನೆ, ಕಣಿವೆಗಳಲ್ಲಿಯೂ ಇದ್ದಾನೆ, ಒಣಗಿದ ಋತುಗಳಲ್ಲಿಯೂ ಇದ್ದಾನೆ. ಆತನು ನಿಮ್ಮ ಮುಖವನ್ನು ನೋಡಲು ಕಾಯುತ್ತಾನೆ, ಆತನು ನಿಮ್ಮ ಧ್ವನಿಯನ್ನು ಕೇಳಲು ಕಾಯುತ್ತಾನೆ. ಹಾಲೆಲೂಯ. ಅಂತಹ ಸಮಯದಲ್ಲೇ ನೀವು ದೇವರ ಕಡೆ ಇನ್ನೂ ಆಳವಾಗಿ ಹೋಗಬೇಕು. ಅಂತಹ ಸಮಯದಲ್ಲೇ ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಮುಂದೆ ಮುರಿದುಕೊಳ್ಳಬೇಕು. ಅಂತಹ ಸಮಯದಲ್ಲೇ ದೇವರೊಂದಿಗೆ ಇನ್ನಷ್ಟು ಮಾತನಾಡಬೇಕು. ಆಮೆನ್, ಹಾಲೆಲೂಯ. ಯೆಶಾಯನ ಗ್ರಂಥ ಅಧ್ಯಾಯ 37 ವಾಕ್ಯ 31. ತಪ್ಪಿಸಿಕೊಂಡು ಉಳಿದ ಯೆಹೂದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ಆಮೆನ್. ಕೆಳಗೆ ಬೇರು ಬಿಡುವುದು, ಮೇಲೆ ಫಲ ಕೊಡುವುದು, ಇದು ಬೈಬಲಿನ ಒಂದು ತತ್ವ.
ದೇವರು ಮೇಲಕ್ಕೆ ಏರಿಸುವ ದೇವರಷ್ಟೇ ಅಲ್ಲ, ಆತನು ಕೆಳಗೆ ಬೇರು ಬಿಡುವ ದೇವರೂ ಹೌದು. ಆಮೆನ್. ನಮಗೆ ಮೇಲಕ್ಕೆ ಹೋಗುವುದೇ ಇಷ್ಟ, ಬೆಳವಣಿಗೆ ಇಷ್ಟ, ಯಶಸ್ಸು ಇಷ್ಟ. ಆದರೆ ದೇವರು ಮೊದಲು ಬೇರುಗಳನ್ನು ಆಳವಾಗಿ ಬೆಳೆಸುತ್ತಾನೆ. ನಿಮ್ಮ ಕೆಳಮುಖ ಬೆಳವಣಿಗೆ ಮತ್ತು ಮೇಲ್ಮುಖ ಬೆಳವಣಿಗೆ ಎರಡೂ ಪರಸ್ಪರ ಸಂಬಂಧ ಹೊಂದಿದೆ. ಮರ ಎಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಷ್ಟು ಆಳವಾಗಿ ಅದರ ಬೇರುಗಳು ಬೇರೂರಬೇಕು. ಅದೇ ರೀತಿ ನಿಮ್ಮ ಆತ್ಮಿಕ ಜೀವನದಲ್ಲಿಯೂ ನೀವು ಕೆಳಗೆ ಹೋಗುವುದನ್ನು ಕಲಿಯದೇ ಇದ್ದರೆ, ನಿಮ್ಮ ಸ್ವಭಾವವನ್ನು ದೇವರ ಕೈಯಲ್ಲಿ ಒಪ್ಪಿಸದೇ ಇದ್ದರೆ, ಕಷ್ಟದ ಸಮಯವನ್ನು ದೇವರೊಂದಿಗೆ ನಡೆಯುವುದನ್ನು ಕಲಿಯದೇ ಇದ್ದರೆ, ನೀವು ಮೇಲಕ್ಕೆ ಹೋದಾಗ ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ನೀವು ಅದನ್ನೇ ಹಾಳು ಮಾಡುತ್ತೀರಿ. ಕೆಳಗೆ ಹೋಗುವ ಪ್ರಕ್ರಿಯೆ ಅಷ್ಟೇನು ಮಹತ್ವದಾಗಿ ಕಾಣದಿರಬಹುದು. ಅದು ನಿಧಾನವಾಗಿರಬಹುದು, ಬೇಸರ ತರುವಂತಿರಬಹುದು, ಒಂಟಿತನದಿಂದ ತುಂಬಿರಬಹುದು. ನಿಮ್ಮ ಸುತ್ತಲೂ ಕತ್ತಲೆ ಮತ್ತು ಮನ್ನೇ ಇರುವಂತೆ ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಪ್ರಾರ್ಥನೆಯಲ್ಲಿ ಇನ್ನಷ್ಟು ಆಳ ಹೋಗಬೇಕು, ಆರಾಧನೆಯಲ್ಲಿ ಇನ್ನಷ್ಟು ಆಳ ಹೋಗಬೇಕು, ದೇವರ ಸನ್ನಿಧಿಯ ಹುಡುಕಾಟದಲ್ಲಿ ಇನ್ನಷ್ಟು ಆಳವಾಗಬೇಕು, ದೇವರ ವಾಕ್ಯ ಮತ್ತು ಅದರ ಅಧ್ಯಯನದಲ್ಲಿ ಇನ್ನಷ್ಟು ಆಳವಾಗಬೇಕು. ಆಮೆನ್. ಏಕೆಂದರೆ ಅದು ನಿಮ್ಮ ಜೀವನಾಧಾರವಾಗುತ್ತದೆ. ಹಾಲೆಲೂಯ. ಹೀಗೆ ಮಾಡದಿದ್ದರೆ ಆ ಹೋರಾಟದಲ್ಲೇ ನೀವು ಕಳೆದು ಹೋಗುತ್ತೀರಿ. ನಂತರ ನೀವು ನಿಮ್ಮನ್ನೇ ನೋಡುತ್ತಾ, ನಾನು ವಿಫಲನಾಗಿದ್ದೇನೆ, ನಾನು ಯಾವುದಕ್ಕೂ ಯೋಗ್ಯನಲ್ಲ ಎಂದು ಯೋಚಿಸಲು ಆರಂಭಿಸುತ್ತೀರಿ. ನಂತರ ಖಿನ್ನತೆ ಬರುತ್ತದೆ. ಅದಾದ ಮೇಲೆ ಮದ್ಯಪಾನ, ಆ ನಂತರ ಅನಗತ್ಯ ವಿಷಯಗಳ ಕಡೆ ಮನಸ್ಸು ಹೋಗುತ್ತದೆ. ಆದರೆ ಅಂತಹ ಸಮಯದಲ್ಲಿ ನಿಮ್ಮನ್ನು ನೀವು ಎಚ್ಚರಿಸಿಕೊಳ್ಳಬೇಕು. ಇದು ಒಂದು ಋತು ಮಾತ್ರ. ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಲು ಉದ್ದೇಶಿಸಿದ್ದರೆ ಮೊದಲು ಕೆಳಗೆ ಬೇರು ಬಿಡುವ ಪ್ರಕ್ರಿಯೆ ಮೂಲಕ ನಡೆಸುತ್ತಾನೆ. ಆಮೆನ್. ಏಕೆಂದರೆ ಅದೇ ಸ್ಥಳದಲ್ಲಿ ಆತನು ನಿಮ್ಮನ್ನು ರೂಪಿಸುತ್ತಾನೆ. ಮೇಲಿನ ಆಶೀರ್ವಾದವನ್ನು ನಿಭಾಯಿಸಬಲ್ಲ ಹೊಸ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಬದಲಾಯಿಸುತ್ತಾನೆ. ನೀವು ಈಗಿರುವ ರೂಪದಲ್ಲಿ ನಿಮಗೆ ತೃಪ್ತಿ ಇರಬಹುದು, ಆದರೆ ದೇವರಿಗೆ ಅಲ್ಲ. ಆತನು ಯಾವಾಗಲೂ ನಿಮ್ಮನ್ನು ಉತ್ತಮನನ್ನಾಗಿ ರೂಪಿಸುತ್ತಿದ್ದಾನೆ, ಇನ್ನಷ್ಟು ಸಾಮರ್ಥ್ಯವುಳ್ಳವನನ್ನಾಗಿ ಮಾಡುತ್ತಿದ್ದಾನೆ. ಯಾಕೆಂದರೆ ಅದೇ ನಿಮ್ಮ ಜೀವನಾಧಾರ. ಆಳವಾಗಿ ಹೋಗುವುದು ಒಂದು ಆಯ್ಕೆ ಅಲ್ಲ, ಅದು ಅನಿವಾರ್ಯ. ಆಮೆನ್. ಏಕೆಂದರೆ ಅದು ನಿಮ್ಮ ಜೀವನ ಆಧಾರವಾಗಿರುತ್ತದೆ. ಅದು ನಿಮ್ಮ ಆಹಾರ, ಅದು ನಿಮ್ಮ ನೀರು, ಅದು ನಿಮ್ಮ ಉಸಿರು. ಅದನ್ನು ಬಿಟ್ಟರೆ ನೀವು ಉಳಿಯಲಾರಿರಿ. ಯಾಕೆಂದರೆ ಅದನ್ನು ಬಿಟ್ಟರೆ ನೀವು ಉಳಿಯಲಾರಿರಿ. ಆಮೆನ್. ಹಾಲೆಲೂಯ. ಇಲ್ಲದಿದ್ದರೆ ನೀವು ಹೋರಾಟದಲ್ಲೇ ಕಳೆದು ಹೋಗುತ್ತೀರಿ. ಆಮೆನ್. ಕೀರ್ತನೆ 75 ವಾಕ್ಯ 6 ಮತ್ತು 7. ಉನ್ನತಿಗೇರಿಸುವುದು ಪೂರ್ವದಿಂದಲೂ ಅಲ್ಲ, ಪಶ್ಚಿಮದಿಂದಲೂ ಅಲ್ಲ. ದೇವರೇ ನ್ಯಾಯಾಧಿಪತಿ. ಆತನು ಒಬ್ಬನನ್ನು ಕೆಳಗಿಳಿಸುತ್ತಾನೆ, ಮತ್ತೊಬ್ಬನನ್ನು ಮೇಲಕ್ಕೇರಿಸುತ್ತಾನೆ. ಆದರೆ ಮಾನವನ ಸಮಸ್ಯೆ ಏನೆಂದರೆ, ಅವನು ಯಾವಾಗಲೂ ಮೇಲಕ್ಕೇರುವ ಅವಕಾಶವನ್ನು
ಮನುಷ್ಯರಲ್ಲಿ ಹುಡುಕುತ್ತಾನೆ. ಈ ವ್ಯಕ್ತಿಯನ್ನು ಮೆಚ್ಚಿಸಿದರೆ ನನ್ನನ್ನು ಅವನು ಮೇಲಕ್ಕೆತ್ತುವನು. ನನ್ನ ಮೇಲಾಧಿಕಾರಿಯನ್ನು ಖುಷಿಪಡಿಸಿದರೆ ನನಗೆ ಪದೋನ್ನತಿ ಸಿಗುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕರ್ತನನ್ನೇ ನೋಡಿರಿ. ಉನ್ನತಿ ಮನುಷ್ಯರಿಂದ ಬರುವುದಿಲ್ಲ, ದೇವರಿಂದ ಬರುತ್ತದೆ. ಆತನೇ ಒಬ್ಬನನ್ನು ಮೇಲಕ್ಕೆ ಎತ್ತುತ್ತಾನೆ, ಆತನೇ ಇನ್ನೊಬ್ಬನನ್ನು ಕೆಳಗಿಳಿಸುತ್ತಾನೆ. ಎಲ್ಲವೂ ಆತನ ಅಧೀನದಲ್ಲಿದೆ. ಆಮೆನ್, ಹಾಲೆಲೂಯ. 1 ಅರಸುಗಳು ಅಧ್ಯಾಯ 6 ವಾಕ್ಯ 7. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲುಗಣಿಯಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿನಗಳಲ್ಲಿ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸುತ್ತಿರಲಿಲ್ಲ. ಆಮೆನ್, ಹಾಲೆಲೂಯ. ದೇವಾಲಯದ ನಿರ್ಮಾಣವು ಪವಿತ್ರಾತ್ಮನ ಮಹಿಮೆಯ ಮೇಲ್ಮುಖ ಕಾರ್ಯವನ್ನು ಸೂಚಿಸುತ್ತದೆ. ಹಾಲೆಲೂಯ. ಅಪೂರ್ಣ ಒರಟಾದ ಕಲ್ಲುಗಳನ್ನು ದೇವಾಲಯಕ್ಕೆ ತರಲಿಲ್ಲ. ಮೊದಲು ಅವುಗಳನ್ನು ಕಲ್ಲುಗಣಿಯಲ್ಲಿ ರೂಪಿಸಿ ಸಿದ್ಧಪಡಿಸಿ ನಂತರವೇ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾಯಿತು. ಆದುದರಿಂದ ದೇವಾಲಯ ನಿರ್ಮಾಣವಾಗುವ ಸ್ಥಳದಲ್ಲಿ ಸುತ್ತಿಗೆ, ಉಳಿ ಅಥವಾ ಯಾವುದೇ ಕಬ್ಬಿಣದ ಉಪಕರಣದ ಶಬ್ದ ಕೇಳಿಸಲಿಲ್ಲ. ಆಮೆನ್, ಹಾಲೆಲೂಯ. 1 ಪೇತ್ರ ಅಧ್ಯಾಯ 2 ವಾಕ್ಯ 4 ಮತ್ತು 5. ನೀವು ಜೀವವುಳ್ಳ ಕಲ್ಲಾಗಿರುವ ಆತನ ಬಳಿಗೆ ಬಂದಿದ್ದೀರಿ. ಆ ಕಲ್ಲನ್ನು ಜನರು ನಿರಾಕರಿಸಿದರು, ಆದರೆ ಅದು ದೇವರಿಂದ ಆರಿಸಿಕೊಳ್ಳಲ್ಪಟ್ಟದ್ದು ಮತ್ತು ಆತನಿಗೆ ಅಮೂಲ್ಯವಾದದ್ದು ಆಗಿದೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮಿಕವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೆನ್, ಹಲ್ಲೆಲೂಯ. ದೇವರು ನಿಮ್ಮನ್ನು ಹೇಗೆ ನೋಡುತ್ತಾರೆ? ಜೀವವುಳ್ಳ ಕಲ್ಲುಗಳಾಗಿ. ಆಮೆನ್. ದೇವರ ಆತ್ಮಿಕ ಮಂದಿರವನ್ನು ಕಟ್ಟಲು ದೇವರು ಬಳಸುವುದು ಯಾವ ಕಲ್ಲುಗಳನ್ನು? ಕಲ್ಲುಗಣಿಯಲ್ಲಿ ಸಂಪೂರ್ಣವಾಗಿ ಸಿದ್ಧಗೊಂಡ ಕಲ್ಲುಗಳನ್ನು. ಆ ಕಲ್ಲುಗಣಿ ಅಂದರೆ ನಿಮ್ಮ ಗುಪ್ತ ಸ್ಥಳ, ಅದು ನಿಮ್ಮ ಏಕಾಂತದ ಸ್ಥಳ, ಅದು ನಿಮ್ಮ ಜೀವನದ ಕೆಳಮುಖ, ಕಠಿಣ ಮತ್ತು ನೋವಿನ ಕಾಲ. ನೀವು ಅಲ್ಲಿ ಹತ್ತಿದ್ದೀರಿ, ದೇವರಲ್ಲಿ ಹೋರಾಡಿದ್ದೀರಿ, ಆತನ ಮುಂದೆ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ನಿರಾಸೆಯನ್ನು ಸುರಿಸಿದ್ದೀರಿ. ಅದೇ ಸ್ಥಳದಲ್ಲಿ ದೇವರು ಯಾಕೋಬನ ಸೊಂಟವನ್ನು ಮುರಿದಂತೆ ನಿಮ್ಮ ಸ್ವಭಾವವನ್ನು ಮುರಿಯುತ್ತಾನೆ. ನಿಮ್ಮ ನಿಜವಾದ ಹೃದಯವನ್ನು ತೆರೆದಿದ್ದೀರಿ, ನಿಮ್ಮ ಸಾಮಾನ್ಯ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೀರಿ. ಅದೇ ಕಲ್ಲುಗಣಿ, ಅಲ್ಲಿಯೇ ಕಲ್ಲು ಸಿದ್ಧವಾಗುತ್ತದೆ. ಆಮೆನ್. ದಾವೀದನು ತನ್ನ ಕುರುಬನ ಚೀಲದಲ್ಲಿ ಇಟ್ಟುಕೊಂಡಿದ್ದ 5 ಕಲ್ಲುಗಳನ್ನು ನೆನಪಿಸಿಕೊಳ್ಳಿ. ಅವು ನದಿಯ ಹರಿವಿನಲ್ಲಿ ವರ್ಷಗಳ ಕಾಲ ಒಂದಕ್ಕೊಂದು ತಾಗಿ ಒಜ್ಜಿಕೊಂಡು ಎಲ್ಲ ಒರಟು ಮೂಲೆಗಳನ್ನು ಕಳೆದುಕೊಂಡಿದ್ದವು. ಆದುದರಿಂದ ಅವು ಮೃದುವಾಗಿ ಉಪಯೋಗಕ್ಕೆ ಸಿದ್ಧವಾಗಿದ್ದವು. ಹಾಲೆಲೂಯ, ಆಮೆನ್. ಅದೇ ರೀತಿ ದೇವರು ಕಲ್ಲು ಗಣಿಗಳಲ್ಲಿ ಸಿದ್ಧಪಡಿಸಿದ ಕಲ್ಲುಗಳನ್ನೇ ತನ್ನ ಕಾರ್ಯಕ್ಕೆ ಬಳಸುತ್ತಾನೆ. ಆಮೆನ್. ಆದುದರಿಂದ ನಿಮ್ಮ ಮೇಲ್ಮುಖ ಬೆಳವಣಿಗೆಗೆ ಕೆಳಮುಖ ಪ್ರಯಾಣವು ಅಗತ್ಯವಾಗಿದೆ. ಅದನ್ನು ಅನುಭವಿಸದೇ ಇದ್ದರೆ ಯಶಸ್ಸನ್ನು ನಿಭಾಯಿಸುವುದನ್ನು ನೀವು ಕಲಿಯುವುದಿಲ್ಲ. ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಿದಾಗ
ಅದನ್ನು ಹೊರುವ ಸಾಮರ್ಥ್ಯವು ನಿಮ್ಮಲ್ಲಿ ಇರುವುದಿಲ್ಲ. ಆದುದರಿಂದ ದೇವರು ಮೊದಲು ರೂಪಿಸುತ್ತಾನೆ, ನಂತರ ಉಪಯೋಗಿಸುತ್ತಾನೆ. ಆಮೆನ್. ದೇವಾಲಯ ನಿರ್ಮಾಣವಾಗುವಾಗ ಅಲ್ಲಿ ಯಾವುದೇ ಸುತ್ತಿಗೆಯ ಶಬ್ದ ಇರಲಿಲ್ಲ. ಅದೇ ರೀತಿಯಾಗಿ ದೇವರ ಮಂದಿರದಲ್ಲಿ ದೂರುಗಳ ಶಬ್ದ ಇರಬಾರದು, ಗುನುಗುಟ್ಟುವಿಕೆಯ ಶಬ್ದ ಇರಬಾರದು, ಸಹೋದರ ಅಥವಾ ಸಹೋದರಿಯ ವಿರುದ್ಧ ದ್ವೇಷದ ಶಬ್ದ ಇರಬಾರದು. ಅಲ್ಲಿ ಇರಬೇಕಾದದ್ದು ಐಕ್ಯತೆ ಮಾತ್ರ. ಯಾಕೆಂದರೆ ದೇವರ ಸನ್ನಿಧಿಯು ಆಯ್ಕೆ ಇರುವ ಸ್ಥಳದಲ್ಲಿಯೇ ನೆಲೆಸುತ್ತದೆ. ಆಮೆನ್. ಹಾಲೆಲೂಯ. ಜನರು ಒಂದೇ ಹೃದಯದಿಂದ, ಒಂದೇ ಮನಸ್ಸಿನಿಂದ, ಒಂದೇ ಉದ್ದೇಶದಿಂದ ದೇವರ ರಾಜ್ಯವನ್ನು ಕಟ್ಟಲು ಒಂದಾಗುವಾಗ ದೇವರ ಮಹಿಮೆ ಅಲ್ಲಿ ಪ್ರಕಟವಾಗುತ್ತದೆ. ಹಾಲೆಲೂಯ. ಆಮೆನ್. ಕಲ್ಲು ಗನಿಯಿಂದ ಹೊರಬರುವ ಆ ಕಲ್ಲು ತನ್ನದೇ ಆದ ಮಹತ್ವದಿಂದ ಹೊರಬರುವುದಿಲ್ಲ. ಅದು ದೇವರಿಂದಲೇ ಪ್ರಮಾಣೀಕರಿಸಲ್ಪಟ್ಟ ಕಲ್ಲು. ಆಮೆನ್. ಅದರ ಮೇಲೆ ತಂದೆಯಾದ ದೇವರ ಬೆರಳಚ್ಚುಗಳು ಇರುತ್ತವೆ. ಯಾಕೆಂದರೆ ದೇವರು ಅದನ್ನು ತನ್ನ ಕೈಯಿಂದ ರೂಪಿಸಿದ್ದಾನೆ, ಅದನ್ನು ಸ್ಪರ್ಶಿಸಿದ್ದಾನೆ, ಅದನ್ನು ಸಿದ್ಧಪಡಿಸಿದ್ದಾನೆ. ಆಮೆನ್. ಆದುದರಿಂದ ಆ ಕಲ್ಲಿನ ಮೇಲೆ ದೇವರ ಕೈಚಳಕ ಸ್ಪಷ್ಟವಾಗಿ ಕಾಣುತ್ತದೆ. ಅದರ ಮೇಲೆ ತಂದೆಯಾದ ದೇವರ ಸ್ಪರ್ಶವಿರುತ್ತದೆ, ಯೇಸುವಿನ ಸ್ಪರ್ಶವಿರುತ್ತದೆ, ದೇವರ ಸ್ವರೂಪದ ಮುದ್ರೆ ಇರುತ್ತದೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. 1 ಪೇತ್ರ ಅಧ್ಯಾಯ 5 ವಾಕ್ಯ 5. ದೇವರು ಅಹಂಕಾರಿಗಳನ್ನು ವಿರೋಧಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ಬಲವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತುವನು. ಆಮೆನ್. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ. ಆಮೆನ್. ನಮ್ಮೆಲ್ಲರಿಗೂ ದೇವರ ಕೃಪೆ ಬೇಕಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ವಿರೋಧಿಸುತ್ತಾನೆ, ದೀನರಿಗೆ ಕೃಪೆಯನ್ನು ನೀಡುತ್ತಾನೆ. ಅನೇಕ ಬಾರಿ ಮೇಲಕ್ಕೆ ಹೋಗುವ ದಾರಿ ಮೊದಲು ಕೆಳಗೆ ಹೋಗುವ ದಾರಿಯೇ ಆಗಿರುತ್ತದೆ. ನಾವು ದೇವರೊಂದಿಗೆ ಇನ್ನಷ್ಟು ತಗ್ಗಿಸಿಕೊಂಡು ಆಳವಾಗಿ ಹೋಗುವಾಗ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ, ನಮ್ಮನ್ನು ದೇವರ ಕೈಗೆ ಒಪ್ಪಿಸುವಾಗ, ದೇವರೇ ತನ್ನ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಆಮೆನ್. ನಮ್ಮನ್ನು ನಾವು ಮೇಲಕ್ಕೆತ್ತಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುವುದಿಲ್ಲ. ಹಾಲೆಲೂಯ. ಆತನು ತನ್ನ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ನೀವು ದೇವರೊಂದಿಗೆ ಎಷ್ಟು ಆಳವಾಗಿ ಹೋಗಿದ್ದೀರೋ ಅಷ್ಟೇ ಎತ್ತರಕ್ಕೆ ಆತನು ನಿಮ್ಮನ್ನು ಕೊಂಡೊಯ್ಯುತ್ತಾನೆ. ನೀವು ಊಹಿಸದ ಎತ್ತರಗಳಿಗೆ ಆತನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ನೀವು ಊಹಿಸದ ಬಾಗಿಲುಗಳನ್ನು ಆತನು ತೆರೆಯುತ್ತಾನೆ. ಹಾಲೆಲೂಯ. ನೀವು ನಿರೀಕ್ಷಿಸದ ರೀತಿಯಲ್ಲಿ ಆತನು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾನೆ. ಏಕೆಂದರೆ ಆಗ ನಿಮ್ಮ ಜೀವನವು ನೀವು ನಿಯಂತ್ರಿಸುತ್ತಿರುವುದಿಲ್ಲ, ದೇವರೇ ನಿಯಂತ್ರಿಸುತ್ತಾರೆ. ಆದುದರಿಂದ ದೇವರು ನಿಮ್ಮನ್ನು ಸ್ಪರ್ಶಿಸಲು ಅವಕಾಶ ಕೊಡಿ, ದೇವರು ನಿಮ್ಮನ್ನು ರೂಪಿಸಲು ಅವಕಾಶ ಕೊಡಿ. ಆತನ ಬೆರಳಚ್ಚುಗಳು ನಿಮ್ಮ ಜೀವನದ ಎಲ್ಲೆಡೆ ಕಾಣುವಂತೆ ಅವಕಾಶ ಕೊಡಿ. ಜನರು ನಿಮ್ಮನ್ನು ನೋಡಿದಾಗ ನಿಮ್ಮನ್ನಲ್ಲ, ನಿಮ್ಮೊಳಗೆ ಕಾರ್ಯನಿರ್ವಹಿಸುವ ಯೇಸುವನ್ನು ಕಾಣುವಂತೆ ಬದುಕಿರಿ. ಆಮೆನ್.
ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ. ದೇವರ ಪ್ರಸನ್ನತೆಯು ಎಲ್ಲಿದೆ? ಆಮೆನ್. ಹಾಲೆಲೂಯ. ಮತ್ತಾಯನ ಸುವಾರ್ತೆ ಅಧ್ಯಾಯ 23 ವಾಕ್ಯ 37. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಹುದುಗಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಸೇರಿಸಿಕೊಳ್ಳಲು ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ಆಮೆನ್. ಯೆರೂಸಲೇಮೇ ಯೆರೂಸಲೇಮೇ, ಹಾಲೆಲೂಯ. ಇದು ಕರ್ತನಾದ ಯೇಸುವಿನ ಮಾತು. ಕೆಂಪು ಅಕ್ಷರಗಳಲ್ಲಿ ದಾಖಲಿಸಲ್ಪಟ್ಟಿರುವ ಆತನ ಹೃದಯದ ಕೂಗು. ಯೇಸು ತನ್ನ ಜನರನ್ನು ನೋಡುತ್ತಾ ಹೇಳುತ್ತಾನೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನು ಕೊಲ್ಲುವ ನಗರ, ದೇವರು ಕಳುಹಿಸಿದ ದೂತರನ್ನು ಕಲ್ಲೆಸೆದು ಹಿಂಸಿಸುವ ನಗರ. ಆಮೆನ್. ದೇವರು ತನ್ನ ಪ್ರವಾದಿಗಳನ್ನು ಕಳುಹಿಸುವವರಾಗಿದ್ದಾರೆ. ಅವರು ಸಮಯೋಚಿತವಾಗಿ ಆತನ ವಾಕ್ಯವನ್ನು ತರುವವರಾಗಿದ್ದರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ. ಈ ವಾಕ್ಯವು ಅಷ್ಟಕ್ಕೆ ಮುಗಿದಿದ್ದರೆ ಎಂತಹ ನಿರಾಶಾದಾಯಕ ದೃಶ್ಯವಾಗುತ್ತಿತ್ತು. ಓ ಜೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ. ಆದರೆ ದೇವರ ಹೃದಯವನ್ನು ನೋಡಿ, ಪ್ರವಾದಿಗಳನ್ನು ಕೊಲ್ಲುವವರನ್ನು, ದೇವರ ದೂತರನ್ನು ಹಿಂಸಿಸುವವರನ್ನು, ನೋಯಿಸುವವರನ್ನು ಯೇಸು ಇನ್ನೂ ಪ್ರೀತಿಯಿಂದ ಕರೆಯುತ್ತಾನೆ. ಆತನು ಹೇಳುತ್ತಾನೆ, ನಾನು ಎಷ್ಟೋ ಸಲ ನಿನ್ನ ಮಕ್ಕಳನ್ನು ಒಟ್ಟುಗೂಡಿಸಬೇಕೆಂದು ಬಯಸಿದೆನು. ಹೌದು, ನಾನು ಎಷ್ಟೋ ಸಲ ನಿನ್ನ ಮಕ್ಕಳನ್ನು ಒಟ್ಟುಗೂಡಿಸಬೇಕೆಂದು ಬಯಸಿದೆನು. ಒಂದು ತಾಯಿ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಸೇರಿಸಿಕೊಳ್ಳುವಂತೆ, ಆದರೆ ನೀನು ಇಷ್ಟಪಡಲಿಲ್ಲ. ಆಮೆನ್. ನಿಮ್ಮಲ್ಲಿ ಎಷ್ಟು ಜನರು ತಾಯಿ ಕೋಳಿಯನ್ನು ಅದರ ಮರಿಗಳನ್ನು ಗಮನಿಸಿದ್ದೀರಿ? ನಾನು ಬಾಲ್ಯದಲ್ಲಿ ದೊಡ್ಡ ಜಾಗವಿದ್ದ ಮನೆಯಲ್ಲಿ ಬೆಳೆದವನು. ಅಲ್ಲಿ ಕೋಳಿಗಳು, ಕೋರಿ ಮರಿಗಳೂ ಇದ್ದವು. ಆದುದರಿಂದ ಈ ದೃಶ್ಯವನ್ನು ಅನೇಕ ಬಾರಿ ನೋಡಿದ್ದೇನೆ. ಚಿಕ್ಕ ಕೋಳಿ ಮರಿಗಳು ತಮ್ಮದೇ ಲೋಕದಲ್ಲಿ ತೊಡಗಿರುತ್ತವೆ. ಒಂದನ್ನೊಂದು ತಳ್ಳುತ್ತಾ, ಮಣ್ಣನ್ನು ಕೆದಕುತ್ತಾ, ಹುಳಗಳನ್ನು ಹುಡುಕುತ್ತಾ, ಆಟವಾಡುತ್ತಾ ತಮ್ಮ ಕೆಲಸದಲ್ಲಿ ತಲ್ಲೀನವಾಗಿರುತ್ತವೆ. ಆದರೆ ತಾಯಿ ಕೋಳಿ ಮಾತ್ರ ಸದಾ ಎಚ್ಚರಿಕೆಯಿಂದ ಇರುತ್ತದೆ. ಮರಿಗಳಿಗೆ ಕಾಣದ ಅಪಾಯಗಳು ಅದಕ್ಕೆ ಕಾಣುತ್ತವೆ. ಅದು ದೇವರು ಅದರೊಳಗೆ ಇಟ್ಟಿರುವ ಸಹಜ ಪ್ರವೃತ್ತಿಯಾಗಿದೆ. ಒಂದು ಗಿಡುಗವಾಗಲಿ ಒಂದು ಕಾಗೆಯಾಗಲಿ ಯಾವುದೇ ಅಪಾಯ ಮೇಲಿನಿಂದ ಹಾರಿ ಬಂದರೂ ತಾಯಿ ಕೋಳಿ ತಕ್ಷಣ ಒಂದು ವಿಶೇಷವಾದ ಕೂಗನ್ನು ಕೊಡುತ್ತದೆ. ಆ ಧ್ವನಿ ಕೇಳಿದ ತಕ್ಷಣವೇ ಮರಿಗಳು ಏನು ಮಾಡುತ್ತಿದ್ದರು? ತಮ್ಮ ಸಹಜ ಪ್ರವೃತ್ತಿಯಿಂದ ಓಡುತ್ತವೆ. ಆದರೆ ಗಮನಿಸಿ, ಅವುಗಳು ಎಲ್ಲೆಡೆ ಚದುರಿ ಓಡುವುದಿಲ್ಲ. ತಾಯಿ ಕೋಳಿಯ ಕಡೆಗೆ ಓಡುತ್ತವೆ. ಅದರಿಂದ ದೂರವಲ್ಲ, ಅದರ ಬಳಿಗೆ, ಅದರ ರೆಕ್ಕೆಗಳ ಕೆಳಗೆ. ತಾಯಿ ಕೋಳಿ ತನ್ನ ರೆಕ್ಕೆಗಳನ್ನು ಚಾಚಿ ಅವುಗಳಿಗೆ ತನ್ನ ಅಡಿಯಲ್ಲಿ ಆಶ್ರಯ ಕೊಡುತ್ತದೆ. ಕೊನೆಯ ಮರಿ ಕೂಡ ಒಳಗೆ ಬರುವವರೆಗೂ
ಅದು ತನ್ನ ಕೂಗನ್ನು ನಿಲ್ಲಿಸುವುದಿಲ್ಲ. ಅದೇ ಚಿತ್ರಣವನ್ನು ಯೇಸು ಇಲ್ಲಿ ಬಳಸುತ್ತಾನೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳನ್ನು ಕೊಲ್ಲುವವಳೇ, ನನ್ನ ದೂತರನ್ನು ಹಿಂಸಿಸುವವಳೇ, ನಾನು ಇನ್ನೂ ನಿನ್ನನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳಲು ಬಯಸುತ್ತೇನೆ. ಇದನ್ನೇ ದೇವರ ಹೃದಯವನ್ನು ಹೃದಯದ ಕರೆಯ ಎನ್ನುತ್ತಾರೆ. ನಾವು ಆತನನ್ನು ತಿರಸ್ಕರಿಸಿದಾಗಲೂ, ಆತನನ್ನು ನೋಯಿಸಿದಾಗಲೂ, ಆತನ ದೂತರನ್ನು ನಿರಾಕರಿಸಿದಾಗಲೂ ದೇವರು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವುದಿಲ್ಲ. ಆತನ ಹೃದಯ ಇನ್ನೂ ನಮ್ಮ ಕಡೆಗೆ ಚಲಿಸುತ್ತದೆ. ಇನ್ನೂ ಆತನು ಕರೆಯುತ್ತಾನೆ. ಇನ್ನೂ ಆತನು ತನ್ನ ರೆಕ್ಕೆಗಳ ಕೆಳಗೆ ಆಶ್ರಯ ನೀಡಲು ಬಯಸುತ್ತಾನೆ. ಅದೇ ನಮ್ಮ ಯೇಸುವಿನ ಹೃದಯ. ಅವನನ್ನು ಕೊಂದವರಿಗೂ, ಅವನನ್ನು ನೋಯಿಸಿದವರಿಗೂ, ಅವನ ಮೇಲೆ ಕಲ್ಲೆಸೆದವರಿಗೂ ದೇವರ ಹೃದಯ ಇನ್ನೂ ಅವರ ಕಡೆ ಚಾಚಿಕೊಂಡೇ ಇದೆ. ಆಮೆನ್, ಹಾಲೆಲೂಯ. ಆತನು ಇನ್ನೂ ಹೇಳುತ್ತಾನೆ, ಎಷ್ಟೋ ಸಲ ನಿಮ್ಮ ಮಕ್ಕಳನ್ನು ಒಟ್ಟುಗೂಡಿಸಬೇಕೆಂದು ಬಯಸಿದೆನು. ಹೇಳಿ ಒಟ್ಟಾಗಿ. ನಿಮ್ಮ ಪಕ್ಕದಲ್ಲಿರುವ ಸಹೋದರ ಅಥವಾ ಸಹೋದರಿಗೆ ಹೇಳಿರಿ ಒಟ್ಟಾಗಿ. ತಾಯಿ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಸೇರಿಸಿಕೊಳ್ಳುವಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಪಾಸ್ಟರ್ ಮೂಲಕ ಕರ್ತನು ಮಾತನಾಡುವಾಗ ನಾವು ಪಾಸ್ಟರಿನ ಧ್ವನಿಯನ್ನು ಮಾತ್ರ ಕೇಳಬಾರದು, ಕರ್ತನ ಧ್ವನಿಯನ್ನು ಕೇಳಬೇಕು. ಒಂದು ವಿಶೇಷವಾದ ಗುರುತಿಸಬಹುದಾದ ಧ್ವನಿ. ಕಳೆದ ವಾರ ನಾವು ಆ ಧ್ವನಿಯನ್ನು ಕೇಳಿದೆವು. ರೂತಳ ಜೀವನದ ಮೂಲಕ ಕರ್ತನು ನಮ್ಮಲ್ಲಿ ಮಾತನಾಡಿದನು. ರೂತಳು ಮೊವಾಬಿನಲ್ಲಿ ಇದ್ದ ಎಲ್ಲವನ್ನೂ ಬಿಟ್ಟು ಬಂದಳು. ಹೋದ ವಾರ ನಾವು ತಿಳಿದುಕೊಂಡಂತೆ ಮೊವಾಬ್ ಅಂದರೆ ಸ್ವಾವಲಂಬನೆ ಮತ್ತು ಸ್ವಯಂ ವಿಶ್ವಾಸದ ಸ್ಥಳ. ರೂತಳು ಅದಕ್ಕೆ ವಿದಾಯ ಹೇಳಿದಳು. ಅವಳು ತನ್ನ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯದೇ ಇದ್ದರೂ ಒಂದು ನಿರ್ಧಾರ ತೆಗೆದುಕೊಂಡಳು. ನಾನು ಅಧೀನವಾಗಿರುತ್ತೇನೆ. ಆಮೆನ್. ರೂತಳು ಅಧ್ಯಾಯ 3 ವಾಕ್ಯ 3ರಲ್ಲಿ ನೋಡಿದರೆ ತನ್ನ ಮೇಲೆ ದೇವರು ನೇಮಿಸಿದ್ದ ಅಧಿಕಾರವುಳ್ಳ ನವೋಮಿಯ ಮಾತನ್ನು ಆಲಿಸುತ್ತಾಳೆ. ಆಮೆನ್. ವಾಕ್ಯ 3 ಓದುವ. ಈಗ ನೀನು ಯಾರ ಹೆಣ್ಣಾಳುಗಳ ಜೊತೆ ನಿಲ್ತೀಯೋ ಆ ಬೋವಜನು ನಮ್ಮ ಸಂಬಂಧಿಕನಲ್ಲವೇ? ಅವನು ಈ ರಾತ್ರಿ ಕಣದಲ್ಲಿ ಜವೆಗೋದಿಯನ್ನು ತೂರುವನು. ನೀನು ಸ್ನಾನ ಮಾಡಿ ಸುಗಂಧ ತೈಲವನ್ನು ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನು ಧರಿಸಿಕೊಂಡು ಅಲ್ಲಿಗೆ ಹೋಗು. ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವರೆಗೂ ಮರೆಯಾಗಿದ್ದು. ಆಮೆನ್. ಒಂದು ಸಲಹೆಯು ಬರುತ್ತದೆ. ರಾತ್ರಿಯ ಕಾಲವನ್ನು ಹೇಗೆ ನಡೆಸಬೇಕು ಎಂಬ ಸಲಹೆ. ಸರಿಯಲ್ಲವೇ? ಹೌದು. ನಿಮ್ಮ ಜೀವನದ ಕತ್ತಲೆಯ ಋತುವಿನಲ್ಲಿ ನೀವು ಏನು ಮಾಡಬೇಕು? ಮೊದಲು ಸ್ನಾನ ಮಾಡಬೇಕು. ಹೇಳಿ, ಸ್ನಾನ ಮಾಡಬೇಕು. ಅಭಿಷೇಕ ಮಾಡಿಕೊ. ಹಾಲೆಲೂಯ. ಮತ್ತು ನಿನ್ನ ಅತ್ಯುತ್ತಮ ವಸ್ತ್ರವನ್ನು ಧರಿಸಿಕೊ. ನಂತರ ಕೆಳಗೆ ಕಣಕ್ಕೆ ಹೋಗು. ಆಮೆನ್. ಹಾಲೆಲೂಯ. ರೂತಳ ಜೀವನದಿಂದ ನಾವೊಂದು ದೊಡ್ಡ ಪಾಠವನ್ನು ಕಲಿಯುತ್ತೇವೆ. ಅವಳು ಮೊವಾಬಿಗೆ ವಿದಾಯ ಹೇಳಿದಳು. ಆದರೆ ಅಷ್ಟೇ ಅಲ್ಲ, ದೇವರು ತನ್ನ ಜೀವನದಲ್ಲಿ ನೇಮಿಸಿದ ಅಧಿಕಾರಕ್ಕೆ ತನ್ನನ್ನು ಒಪ್ಪಿಸಿಕೊಳ್ಳುವುದನ್ನು ಕಲಿತಳು. ಅದೇ ಅಧಿಕಾರದ ಮೂಲಕವೇ ಅವಳು ಇಸ್ರಾಯೇಲಿನ ದೇವರನ್ನು ಅರಿತುಕೊಂಡಳು.
ಹಾಲೆಲೂಯ. ನವೋಮಿಯು ಹೇಳುತ್ತಾಳೆ, ಇಂದು ರಾತ್ರಿ ನೀನು ನಿನ್ನ ವಿಮೋಚಕನನ್ನು ಭೇಟಿಯಾಗಬೇಕು. ಆ ಭೇಟಿಗೆ ಮುಂಚೆ ಅವಳು ಸಿದ್ಧವಾಗಬೇಕು. ಅದೇ ರಾತ್ರಿ ಆಕೆಯು ರೂತಳಿಗೆ ಕೆಲವೊಂದು ಸಲಹೆಗಳನ್ನು ನೀಡುತ್ತಾಳೆ. ನಿನ್ನ ವಿಮೋಚಕನು ನಿನ್ನಲ್ಲಿ ಏನನ್ನು ಹುಡುಕುತ್ತಾನೆ? ನಿನ್ನನ್ನು ಶುದ್ಧಪಡಿಸಿಕೊ, ಅಭಿಷೇಕಪಡಿಸಿಕೊ, ನಿನ್ನ ಅತ್ಯುತ್ತಮ ವಸ್ತ್ರವನ್ನು ಧರಿಸಿಕೊ. ಎಲ್ಲವೂ ಸರಿಯಾಗಿ ಜರುಗಿದ ಮೇಲೆ ಅಲ್ಲ, ಬೋವಾಜನು ಹೌದು ಎಂದು ಹೇಳಿದ ಮೇಲೆ ಅಲ್ಲ, ರಾತ್ರಿ ಏನನ್ನು ತರುತ್ತದೆ ಎಂಬುದು ಗೊತ್ತಿಲ್ಲ. ಆದರೂ ಈ ರಾತ್ರಿ ನೀನು ನಿನ್ನನ್ನೇ ಸಿದ್ಧಪಡಿಸಿಕೊಳ್ಳಬೇಕು. ಆದರೆ ಬೈಬಲ್ ಹೇಳುತ್ತದೆ, ಅವಳು ಹೋಗಿ ಬೋವಾಜನ ಪಾದಗಳ ಬಳಿಗೆ ಬಂದು ನಿಶಬ್ದವಾಗಿ ಮಲಗಿದಳು. ತನ್ನನ್ನು ಗುರುತಿಸಿಕೊಳ್ಳಲು ಯಾವುದೇ ಗದ್ದಲ ಮಾಡಲಿಲ್ಲ. ನಾನು ಬಂದೆ, ನಾನು ಇಲ್ಲಿದ್ದೇನೆ ಎಂದು ತನ್ನನ್ನು ಪ್ರಕಟಿಸಲಿಲ್ಲ. ಅವಳು ಮೌನವಾಗಿ ಬಂದು ಅವನ ಪಾದಗಳ ಬಳಿಯಲ್ಲಿ ಮಲಗಿದಳು. ನಮ್ಮ ಜೀವನದಲ್ಲಿಯೂ ಕೆಲವು ಸಮಯಗಳಲ್ಲಿ ನಾವು ಮಾಡಬೇಕಾದದ್ದು ಒಂದೇ, ಕರ್ತನ ಪಾದಗಳ ಬಳಿಯಲ್ಲಿ ಮೌನವಾಗಿ ಇರಬೇಕು. ಆ ಭಂಗಿ ಒಂದು ಆತ್ಮಿಕ ಚಿತ್ರಣವಾಗಿದೆ. ಅದು ವಿನಯದ ಸ್ಥಾನ, ತನ್ನನ್ನು ತಗ್ಗಿಸಿಕೊಳ್ಳುವ ಸ್ಥಾನ, ಸಂಪೂರ್ಣ ಸಮರ್ಪಣೆಯ ಸ್ಥಾನ. ಆಮೆನ್, ಹಾಲೆಲೂಯ. ರೂತಳು ಅಧ್ಯಾಯ 3 ವಾಕ್ಯ 9. ಹೆದರಿ ಆಕೆಯನ್ನು ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು, ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. ಆಮೆನ್. ಬೋವಾಜನು ಆಕೆಯನ್ನು ಪ್ರಶ್ನಿಸಿದಾಗ, ನೀನು ಯಾರು ಎಂದು ರೂತಳು ಉತ್ತರಿಸುತ್ತಾಳೆ, ನಾನು ನಿಮ್ಮ ದಾಸಿಯಾದ ರೂತಳು. ಯಾವಾಗಲೂ ವಿನಯ ಮತ್ತು ದಾಸಿಯ ಸ್ಥಾನವನ್ನು ಸ್ವೀಕರಿಸಿ ಸೇವೆ ಮಾಡಲು. ನಂತರ ಅವಳು ಹೇಳಿದಳು, ನಿಮ್ಮ ರೆಕ್ಕೆಯ ಕೆಳಗೆ ನನ್ನನ್ನು ತೆಗೆದುಕೊಳ್ಳಿ. ಬೇರೆ ಕೆಲವು ಅನುವಾದಗಳಲ್ಲಿ ಹೀಗೆ ಇದೆ, ನಿಮ್ಮ ವಸ್ತ್ರದ ಹಂಚನ್ನು ನಿಮ್ಮ ದಾಸಿಯ ಮೇಲೆ ಹರಡಿ. ಹಾಲೆಲೂಯ. ಅಂದರೆ ನನ್ನನ್ನು ನಿಮ್ಮ ರೆಕ್ಕೆಯ ಕೆಳಗೆ ತೆಗೆದುಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಪ್ರಾರ್ಥನೆಯು ಇದೇ ಆಗಬೇಕು, ಕರ್ತನೇ, ನನ್ನನ್ನು ನಿಮ್ಮ ರೆಕ್ಕೆಗಳ ಕೆಳಗೆ ಮುಚ್ಚಿಕೋ, ನಾನು ನಿಮ್ಮ ಆಶ್ರಯಕ್ಕೆ ಬರುತ್ತಿದ್ದೇನೆ. ಆಮೆನ್, ಹಾಲೆಲೂಯ. ಕೀರ್ತನೆ 91 ವಾಕ್ಯ 4 ಹೀಗೆ ಹೇಳುತ್ತದೆ, ಆತನು ತನ್ನ ರೆಕ್ಕೆಗಳಿಂದ ನಿಮ್ಮನ್ನು ಮುಚ್ಚುವನು, ಆತನ ರೆಕ್ಕೆಗಳ ಕೆಳಗೆ ನೀವು ಆಶ್ರಯ ಪಡೆಯುವಿ. ಆಮೆನ್, ಹಾಲೆಲೂಯ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ರೆಕ್ಕೆಗಳ ಮರೆಯಲ್ಲಿ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿವಿ. ಆಮೆನ್, ಹಾಲೆಲೂಯ. ಅದೊಂದು ಸ್ಥಳ, ನಾವು ದೇವರನ್ನು ಅಂಗೀಕರಿಸುವ ಸ್ಥಳ. ನಾವು ನಮಗೆ ನಾವೇ ತಗ್ಗಿಸಿಕೊಳ್ಳುವ ಸ್ಥಳ. ನಾವು ಸಂಪೂರ್ಣವಾಗಿ ಆತನಿಗೆ ಅಧೀನರಾಗುವ ಸ್ಥಳ. ಮತ್ತು ನಾವು ಕರ್ತನೇ, ನೀವೇ ನನ್ನ ರಕ್ಷಕನು, ನೀವೇ ನನ್ನ ಆವರಣ ಎಂದು ಗುರುತಿಸಿಕೊಳ್ಳುವ ಸ್ಥಳ. ಆಮೆನ್, ಹಾಲೆಲೂಯ. ರೂತಳು ಬೋವಾಜನಿಗೆ ಹೇಳುತ್ತಾಳೆ, ಏಕೆಂದರೆ ನೀನು ನನ್ನ ಹತ್ತಿರದ ಬಂಧು. ಹಾಲೆಲೂಯ. ನಮಗೂ ಒಬ್ಬ ಹತ್ತಿರದ ಬಂಧುವಿದ್ದಾನೆ, ನಮ್ಮ ವಿಮೋಚಕನಾದ ಯೇಸು ಕ್ರಿಸ್ತನು. ಹಾಲೆಲೂಯ. ಕೆಲವು ಸಮಯದ ಹಿಂದೆ ಕರ್ತನು
ನನಗೆ ಒಂದು ವಿಷಯವನ್ನು ತಿಳಿಸಿದನು. ಆತನು ನನ್ನನ್ನು ಅತಿಯಾಗಿ ಕಾಪಾಡುವ ತಂದೆ. ನಿಮ್ಮಲ್ಲಿ ಎಷ್ಟು ಜನ ಇದನ್ನು ನಂಬುತ್ತೀರಿ? ನಮ್ಮ ಪರಲೋಕದ ತಂದೆ ನಮ್ಮನ್ನು ಅತಿಯಾಗಿ ಜಾಗರೂಕತೆಯಿಂದ ಕಾಪಾಡುವ ತಂದೆ. ಹಾಲೆಲೂಯ್ಯ. ಹೌದು, ದೇವರು ನನ್ನಲ್ಲಿ ಮಾತಾಡುತ್ತಾ ಇರುವಾಗ ಪವಿತ್ರಾತ್ಮರು ಕೆಲವು ದೇವರ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟನು. ಆಮೇನ್. ಯೆಶಾಯನ ಗ್ರಂಥ ಅಧ್ಯಾಯ 52 ವಾಕ್ಯ 12. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದೆ ಹೋಗುವನು. ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಕಾಯುವನು. ಆಮೆನ್. ಹಾಲೆಲೂಯ್ಯ. ದೇವರು ನಿಮ್ಮ ಮುಂದೆಯೂ ಇದ್ದಾನೆ, ನಿಮ್ಮ ಹಿಂದೆಯೂ ಇದ್ದಾನೆ. ಆತನು ನಿಮ್ಮನ್ನು ಎಲ್ಲ ದಿಕ್ಕಿನಿಂದಲೂ ರಕ್ಷಿಸುತ್ತಾನೆ. ಹಾಲೆಲೂಯ್ಯ. ಕೀರ್ತನೆ 139 ವಾಕ್ಯ 5 ಮತ್ತು 6. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಆಮೆನ್. ನೀವು ನನ್ನನ್ನು ಹಿಂದೆ ಮತ್ತು ಮುಂದೆ ಸುತ್ತುವರಿದುಕೊಂಡಿದ್ದಿ. ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ನನ್ನ ಹಿಂದೆ, ನನ್ನ ಮುಂದೆ ಮತ್ತು ನನ್ನ ಮೇಲೆಯೂ ನಿನ್ನ ಕೈ ಇದೆ. ಆಮೇನ್. ಇಂತಹ ಜ್ಞಾನವು ನನಗೆ ಅದ್ಭುತವಾಗಿದೆ. ಅದು ನನಗೆ ಅತೀತವಾಗಿದೆ, ನಿಲುಕದಾಗಿದೆ. ಹಾಲೆಲೂಯ್ಯ. ಆಮೇನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 33 ವಾಕ್ಯ 27. ಕಳೆದ ವಾರ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಆಮೇನ್. ಇಲ್ಲಿ ಮತ್ತೊಂದು ಅದ್ಭುತ ಚಿತ್ರಣವಿದೆ. ದೇವರ ಶಾಶ್ವತ ತೋಳುಗಳು ನಮ್ಮ ಕೆಳಗಿವೆ. ಹೌದು, ನಮ್ಮ ದೇವರು ಅತಿಯಾಗಿ ಕಾಪಾಡುವ ತಂದೆ ದೇವರು. ಆದುದರಿಂದ ನಿಮ್ಮ ಹೃದಯದಲ್ಲಿ ಈ ಚಿತ್ರಣವನ್ನು ಸದಾಕಾಲ ಇಟ್ಟುಕೊಳ್ಳಬೇಕು. ಸ್ವರ್ಗದಲ್ಲಿದ್ದ ನಮ್ಮ ತಂದೆಯಾದ ದೇವರು ನನ್ನ ಮುಂದಿದ್ದಾನೆ, ನನ್ನ ಹಿಂದೆ ಇದ್ದಾನೆ. ತನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ತನ್ನ ನಿತ್ಯವಾದ ತೋಳುಗಳಿಂದ ನನ್ನನ್ನು ಕೆಳಗಿನಿಂದ ಹಿಡಿದಿದ್ದಾನೆ. ತನ್ನ ರೆಕ್ಕೆಗಳಿಂದ ನನ್ನನ್ನು ಎಲ್ಲ ದಿಕ್ಕಿನಿಂದಲೂ ಆವರಿಸಿದ್ದಾನೆ. ಆಮೇನ್. ಹಾಲೆಲೂಯ್ಯ. ಎಂತಹ ಸುರಕ್ಷಿತವಾದ ಜೀವನ, ಎಂಥ ಪ್ರೀತಿಯ ತಂದೆ. ಆತನು ತನ್ನ ಮಕ್ಕಳನ್ನು ಸಂಪೂರ್ಣವಾಗಿ ಆವರಿಸಲು ಬಯಸುತ್ತಾನೆ. ತನ್ನ ರೆಕ್ಕೆಗಳ ಕೆಳಗೆ ಅವರನ್ನು ರಕ್ಷಿಸಲು ಬಯಸುತ್ತಾನೆ. ಆದುದರಿಂದ ಯೇಸು ದುಃಖದಿಂದ ಹೇಳುತ್ತಾನೆ, ಯೆರೂಸಲೇಮೇ, ಯೆರೂಸಲೇಮೇ. ಯೇಸುವಿನ ಹೃದಯದ ಹಂಬಲ ಒಂದೇ. ಆತನ ಮಕ್ಕಳು ಒಂದಾಗಿ ಆತನ ಬಳಿಗೆ ಬಂದು ಆತನ ರೆಕ್ಕೆಗಳ ಕೆಳಗೆ ಆಶ್ರಯ ಪಡೆಯಬೇಕು. ಹಾಲೆಲೂಯ್ಯ. ಆಮೆನ್. ಕೀರ್ತನೆ 121 ವಾಕ್ಯ 3-8. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸುವುದಿಲ್ಲ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಿನಲ್ಲಿ ಸೂರ್ಯನು, ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ
ಈಗಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್. ಹಾಲೆಲೂಯ. ಇದು ಕರ್ತನು ನನಗೆ ಕಂಠಪಾಠ ಮಾಡಿಕೊಳ್ಳಲು ಹೇಳಿದ ವಾಕ್ಯಗಳಲ್ಲಿ ಒಂದು. ಪ್ರತಿದಿನ ಇದನ್ನು ಘೋಷಿಸು ಎಂದು ಆತನು ನನ್ನನ್ನು ಪ್ರೇರೇಪಿಸಿದನು. ಕರ್ತನೇ ನಿಮ್ಮ ಕಾವಲುಗಾರನು. ನೀವು ನಿಮ್ಮನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಕರ್ತನು ನಿಮ್ಮನ್ನು ಕಾಪಾಡಬಲ್ಲನು. ನಾನು ನಿಮಗೆ ಒಂದು ಸವಾಲು ಹಾಕುತ್ತೇನೆ. ಪ್ರತಿದಿನ ಈ ವಾಕ್ಯವನ್ನು ಘೋಷಿಸಿ, ಕರ್ತನೇ ನನ್ನ ಕಾವಲುಗಾರನು. ಹೀಗೆ ಘೋಷಿಸುತ್ತಾ ಹೋದರೆ ಕೊನೆಯವರೆಗೂ ಆತನೇ ನಿಮ್ಮನ್ನು ಕಾಪಾಡುವವನು. ಯಾವ ಬಿರುಗಾಳಿಗಳು ಬಂದರೂ, ಜೀವನದಲ್ಲಿ ಏರಿಳಿತಗಳು ಬಂದರೂ ನಿಮ್ಮ ಜೀವನವನ್ನು ನಿಮ್ಮ ಕಾವಲುಗಾರನಾದ ಕರ್ತನ ಕೈಗೆ ಒಪ್ಪಿಸಿದರೆ ಆತನು ನಿಮ್ಮನ್ನು ಕೊನೆಯವರೆಗೂ ಸುರಕ್ಷಿತವಾಗಿ ನಡೆಸುವನು. ಆಮೆನ್. ಹಾಲೆಲೂಯ. ಯಾಹ್ವೆ ಶಮರ್ ಅಂದರೆ ಕರ್ತನೇ ನನ್ನ ಕಾವಲುಗಾರನು. ಹೇಳಿರಿ, ಕರ್ತನೇ ನನ್ನ ಕಾವಲುಗಾರನು. ಹೌದು, ನಿಮ್ಮನ್ನು ಕೊನೆಯವರೆಗೂ ಕಾಪಾಡಲು ಆತನು ಶಕ್ತನಾಗಿದ್ದಾನೆ. ಸೈತಾನನು ಸುಳ್ಳುಗಳ ಮೂಲಕ ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡಬಹುದು. ಅವನು ಹೇಳಬಹುದು, ಎಲ್ಲವೂ ಮುಗಿದು ಹೋಯಿತು, ನೀನು ಚೆನ್ನಾಗಿ ಅಂತ್ಯಗೊಳಿಸುವುದಿಲ್ಲ, ನೀನು ಬಿದ್ದಿದ್ದೀಯ, ನೀನು ತಪ್ಪು ಮಾಡಿದ್ದೀಯ, ನೀನು ದೇವರ ಸೇವಕರನ್ನು ನೋಯಿಸಿದ್ದೀಯ, ನಿನಗೆ ಇನ್ನೂ ನಿರೀಕ್ಷೆ ಇಲ್ಲ. ಅವನು ಏನು ಬೇಕಾದರೂ ಹೇಳಲಿ, ಅವನು ಹಾಗೆ ಮಾಡುತ್ತಾ ಇರಲಿ, ಆದರೆ ನೀವು ಒಂದೇ ವಿಷಯವನ್ನು ಘೋಷಿಸಿರಿ, ಕರ್ತನೇ ನನ್ನ ಕಾವಲುಗಾರನು. ನಿಮ್ಮ ಬಾಯಿಂದ ಈ ಸತ್ಯವನ್ನು ಒಪ್ಪಿಕೊಂಡರೆ ಆತನು ನಂಬಿಗಸ್ತನಾಗಿ ನಿಮ್ಮನ್ನು ಕಾಪಾಡುವನು. ಕರ್ತನೇ ನನ್ನ ಕಾವಲುಗಾರನು. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಹಗಲಿನಲ್ಲಿ ಸೂರ್ಯನು ನಿನಗೆ ಹಾನಿ ಮಾಡುವುದಿಲ್ಲ, ನೀವು ಸೂರ್ಯನ ಹೊಡೆತಕ್ಕೆ ಒಳಗಾಗುವುದಿಲ್ಲ. ರಾತ್ರಿಯಲ್ಲಿ ಚಂದ್ರನು ನಿಮಗೆ ಹಾನಿ ಮಾಡುವುದಿಲ್ಲ, ನೀವು ಮತಿಭ್ರಮನಿಗೆ ಒಳಗಾಗುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೆಡುಕಿನಿಂದ ಕಾಪಾಡುವನು. ಹೇಳಿರಿ, ಎಲ್ಲ ಕೆಡುಕಿನಿಂದ. ಆತನು ನಿಮ್ಮ ಆತ್ಮವನ್ನು ಕಾಪಾಡುವನು. ಇಡೀ ಲೋಕವನ್ನೇ ಗಳಿಸಿದರೂ ನಿಮ್ಮ ಆತ್ಮವನ್ನು ಕಳೆದುಕೊಂಡರೆ ಅದರಿಂದ ಏನು ಪ್ರಯೋಜನ? ನಿಮ್ಮ ಆತ್ಮವನ್ನು ನಿಜವಾಗಲೂ ಕಾಪಾಡುವಲ್ಲ ಒಬ್ಬನೇ ಇದ್ದಾನೆ. ಆತನ ಹೆಸರು ಯೇಸು. ಆಮೆನ್. ಹಲ್ಲೆಲೂಯ. ಆತನು ನಿಮ್ಮ ಹೊರಟು ಹೋಗುವಿಕೆಯನ್ನು, ನಿಮ್ಮ ಹಿಂತಿರುಗುವಿಕೆಯನ್ನು ಇಂದಿನಿಂದ ಸದಾಕಾಲವೂ ಕಾಪಾಡುವನು. ಯೇಸುವಿನ ನಾಮದಲ್ಲಿ ನಾನು ಈ ವಾಕ್ಯವನ್ನು ನಿಮ್ಮ ಜೀವನದ ಮೇಲೆ ಘೋಷಿಸುತ್ತೇನೆ. ಆಮೆನ್. ಹಾಲೆಲೂಯ. ನಂತರ ಬೋವಾಜನು ರೂತಳಿಗೆ ಒಂದು ವಿಶೇಷವಾದ ಕಾರ್ಯ ಮಾಡಿದನು. ಅವಳು ಹೊರಡುವ ಸಮಯದಲ್ಲಿ ಆತನು ಹೇಳಿದನು, ನಿನ್ನ ಶಾಲನ್ನು, ನಿನ್ನ ವಸ್ತ್ರವನ್ನು ಹರಡು. ಆಗ ಬೋವಾಜನು ಅದರಲ್ಲಿ 6 ಎಫಾ ಜವೆಯನ್ನು ತುಂಬಿದನು. ನಂತರ ಹೇಳಿದನು, ಇದನ್ನು ನವೋಮಿಗೆ ತೆಗೆದುಕೊಂಡು ಹೋಗು. ರೂತಳಿಗೆ ಆ ಕ್ಷಣದಲ್ಲಿ ಅದರ ಅರ್ಥ ಸಂಪೂರ್ಣವಾಗಿ ತಿಳಿದಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವಳು ಅದನ್ನು ತೆಗೆದುಕೊಂಡು ನವೋಮಿಯ ಬಳಿಗೆ ಬಂದಳು. ಅದನ್ನು ನೋಡಿದ ನವೋಮಿ ಹೇಳಿದಳು, ನನ್ನ ಮಗಳೇ, ಈಗ ನೀನು ಶಾಂತವಾಗಿರು, ವಿಶ್ರಾಂತಿ ಮಾಡು. ನಿನ್ನ ವಿಶ್ರಾಂತಿಯ ಸಮಯ ಬಂದಿದೆ. ಇನ್ನು ಮುಂದೆ ನೀನು ಆತಂಕ ಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ವಿಷಯನ್ನು ಪೂರ್ಣಗೊಳಿಸುವವರೆಗೆ ವಿಶ್ರಾಂತಿ ಮಾಡದ ಒಬ್ಬನು ಇದ್ದಾನೆ. ರೂತಳ ಪುಸ್ತಕ ಅಧ್ಯಾಯ 2ರಲ್ಲಿ ಬೈಬಲ್ ಹೇಳುವುದು,
ರೂತಳು ಇಡೀ ದಿನ ಹೊಲದಲ್ಲಿ ದುಡಿದಳು. ಆ ದಿನದ ಕೊನೆಯಲ್ಲಿ ಅವಳಿಗೆ ಸಿಕ್ಕಿದ್ದು 1 ಎಫಾ ಜವೆ. ಆದರೆ ಈಗ ಅವಳ ವಿಮೋಚಕನಾದ ಬೋವಾಜನು ಒಂದೇ ಕ್ಷಣದಲ್ಲಿ 6 ಎಫಾ ಜವೆಯನ್ನು ಕೊಟ್ಟನು. 6 ಎಂಬುದು ಮನುಷ್ಯನ ಸಂಖ್ಯೆಯನ್ನು ಸೂಚಿಸುತ್ತದೆ. ಆದರೆ ರೂತಳೆ, ನೀನು ಮೋವಾಬಿನವಳು, ಸ್ವಾವಲಂಬನೆ, ಸ್ವಂತ ಬಲದ ಮೇಲೆ ನಂಬಿಕೆ ಇಡುವ ಗುಣದ ಹಿನ್ನೆಲೆ ಉಳ್ಳವಳು. ನಿನ್ನ ಸ್ವಂತ ಶಕ್ತಿಯಿಂದ ದುಡಿದರೆ 1 ದಿನದ ಶ್ರಮಕ್ಕೆ 1 ಎಫ ಮಾತ್ರ ಸಿಗುತ್ತದೆ. ಆದರೆ ನೀನು ನನ್ನ ರೆಕ್ಕೆಗಳ ಕೆಳಗೆ ಆಶ್ರಯ ಪಡೆದುದರಿಂದ ನಾನು ಒಂದೇ ಕ್ಷಣದಲ್ಲಿ ನೀನು ದುಡಿದು ಪಡೆಯಲಾರದಷ್ಟು ಆಶೀರ್ವಾದವನ್ನು ಕೊಡುತ್ತೇನೆ. ಅವಳು ಆ 6 ಎಫಾ ಜವೆಯನ್ನು ನವೋಮಿಯ ಬಳಿಗೆ ತಂದಾಗ ನವೋಮಿಗೆ ಒಂದು ವಿಷಯ ಅರ್ಥವಾಯಿತು. ಈಗ 7ನೆಯದು ಬರುತ್ತಿದೆ, ವಿಶ್ರಾಂತಿಯ ದಿನ ಬರುತ್ತದೆ. 7 ಎಂಬುದು ದೇವರ ಸಂಪೂರ್ಣ ವಿಶ್ರಾಂತಿಯ ಸಂಕೇತ. ಆದುದರಿಂದ ಈ ತಿಂಗಳಲ್ಲಿ ಪರಲೋಕದಿಂದ ದೇವರು ಕೊಡುವ ಆ ವಿಶ್ರಾಂತಿ ನಿಮ್ಮ ಜೀವನಕ್ಕೆ ಬರಲಿ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಮೇಲೆ ಇದನ್ನು ಘೋಷಿಸುತ್ತೇನೆ. ಆಮೆನ್, ಹಾಲೆಲೂಯ. ನೀವು ಮಾಡಬೇಕಾದುದು ಒಂದೇ, ದೇವರ ಆಶ್ರಯವನ್ನು ಹೊಂದುವುದು. ಯೆರೂಸಲೇಮೇ, ಯೆರೂಸಲೇಮೇ, ಕರ್ತನು ಇನ್ನೂ ತನ್ನ ಮಕ್ಕಳನ್ನು ತನ್ನ ರೆಕ್ಕೆಗಳ ಕೆಳಗೆ ಸೇರಿಸಿಕೊಳ್ಳಲು ಕರೆಯುತ್ತಿದ್ದಾನೆ. ಆಮೆನ್, ಹಾಲೆಲೂಯ. ತಂದೆಯೇ, ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕರ್ತನೇ, ಈ ದಿನ ನಾವು ನಿಮ್ಮ ರೆಕ್ಕೆಗಳ ಕೆಳಗೆ ಆಶ್ರಯವನ್ನು ಪಡೆಯುತ್ತೇವೆ. ಆಮೆನ್, ಹಾಲೆಲೂಯ. ಯೇಸುವೇ ಸ್ತೋತ್ರ. ಆಮೆನ್, ಹಾಲೆಲೂಯ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್, ಹಾಲೆಲೂಯ. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies be uprooted by the truth of your word, Lord. Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. In your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Amen. Hallelujah. Shalom.